ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಏನಿವತ್ತು ಶುಭೋದಯದ ಅಂಗಳ ಸ್ವಲ್ಪ ವಿಶೇಷವಾಗಿ ವಿಭಿನ್ನವಾಗಿ ಕಾಣ್ತಿದೆ ಅಂತ ಯೋಚನೆ ಮಾಡ್ತಿರ್ತೀರ. ಖಂಡಿತ ಹೌದು. 2025 ಬೀಳ್ಕೊಡೋದಕ್ಕೆ ತಾವೆಲ್ಲರೂ ಕೂಡ ಹಾತೊರಿತಾ ಇದ್ದೀರಾ. ಈ 2025 ಬೀಳ್ಕೊಡುವಂತಹ ಈ ಸಂದರ್ಭದಲ್ಲಿ ನಿಮ್ಮ ದಿನವನ್ನು ವಿಶೇಷವಾಗಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು 4 ಗಾಯಕರಿದ್ದಾರೆ. ಹಾಡು ಹರಟೆಯ ಜೊತೆಗೆ ನಿಮ್ಮ ಈ ವರ್ಷವನ್ನು ಬೀಳ್ಕೊಟ್ಟು ಹೊಸ ವರ್ಷವನ್ನು ಸ್ವಾಗತಿಸೋಣ. ನಮ್ಮ 4 ಜನ ಗಾಯಕರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೊದಲನೇದಾಗಿ ನನ್ನ ಜೊತೆಗಿದ್ದಾರೆ ನಾಡಿನ ಪ್ರತಿಭಾವಂತ ಗಾಯಕಿ, ನಿರೂಪಕಿ, ಮೂಲತಃ ಸಾಗರದವರು. ಲೈಟ್ ಮ್ಯೂಸಿಕ್ ಕಾನ್ಸರ್ಟ್ಗಳಲ್ಲಿ ಇವರನ್ನ ಬಹಳ ನೋಡಿರ್ತೀರಿ ತಾವು. ಪ್ರೀತಿಯ ಸ್ವಾಗತ ಅರ್ಪಿತಾ ವೇಣು ಅವರಿಗೆ. ಥ್ಯಾಂಕ್ ಯು ಮೇಡಮ್. ನಿಮಗೂ ಕೂಡ. ಓಕೆ ಮೇಡಮ್ ಬೇಡ, ಸ್ನೇಹ ಅಂದರೆ ಸಾಕು. ಹಾಗೆಯೇ ಇವತ್ತು ನಮ್ಮ ಜೊತೆಗೆ ಭಾಗ್ಯಶ್ರೀ ಗೌಡ ಇದ್ದಾರೆ. ಮೂಲತಃ NR ಪುರದವರು, ಚಿಕ್ಕಮಗಳೂರು ಜಿಲ್ಲೆ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇವರ ದನಿಯಲ್ಲಿ ಭಾವಗೀತೆ ಹಾಗೆ ಜನಪದ ಗೀತೆಯನ್ನು ಕೇಳುವಂತಹ ಅಭಿಮಾನಿಗಳು ಬಹಳಷ್ಟು ಮಂದಿ ಇದ್ದಾರೆ. ಭಾಗ್ಯಶ್ರೀ, ಪ್ರೀತಿಯ ಸ್ವಾಗತ ತಮಗೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿದೆ. ನಮ್ಮ ಜೊತೆಗೆ ಇವತ್ತು ನಿಶ್ಚಯ್ ಜೈನ್ ಇದ್ದಾರೆ. ಮೂಲತಃ ಮಂಡ್ಯದವರು. ಇವರು ಸಾಫ್ಟ್ವೇರ್ ಕೆಲಸದಲ್ಲಿ ಇದ್ಕೊಂಡು ಸಂಗೀತವನ್ನು ಕಲಿತ್ಕೊಂಡು ಸಂಗೀತವನ್ನು ಕಲಿಸ್ತಾ ಹಾಡುಗಳನ್ನು ಹಾಡ್ತಾ ಬ್ಯುಸಿಯಾಗಿದ್ದಾರೆ. ಪ್ರೀತಿಯ ಸ್ವಾಗತ ನಿಶ್ಚಯ್ ಜೈನ್. ನಮಸ್ಕಾರ, ಧನ್ಯವಾದಗಳು. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ರಸಾನುಭವಿನ ಕರೆಸಿದ್ದೀವಿ. ಇವರು ಗಾಯಕ, ಹಿನ್ನೆಲೆ ಗಾಯಕ, ಸಂಯೋಜಕ, ಜೊತೆಗೆ ಒಳ್ಳೆ ಫುಡ್ ಬ್ಲಾಗರ್ ಕೂಡ ಹೌದು. ವಿಶಾಖ್, ಪ್ರೀತಿಯ ಸ್ವಾಗತ. ಧನ್ಯವಾದ. ನಿಮಗೂ ಸ್ವಾಗತ. ಓಕೆ, ವಿಶಾಖ್ ನಾಗಲಾಪುರ. ಇವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು NR ಪುರದವರು. ಈ ಕಡೆ ನಮ್ಮ ಶಿವಮೊಗ್ಗದವರು ನಮ್ಮವರು ಅಂತ ಹೇಳ್ತಾರೆ. ಈ ಕಡೆ ಮಂಡ್ಯದವರು ಇದ್ದಾರೆ, ಈ ಕಡೆ ಸಾಗರದವರು ಇದ್ದಾರೆ, ಆ ಕಡೆ ನಮ್ಮ NR ಪುರದವರು ಇದ್ದಾರೆ. ಸೊ ಎಲ್ಲ ಕೋಗಿಲೆಗಳನ್ನು ಸೇರಿಸಿದ್ದೀವಿ. ಮೊದಲನೇದಾಗಿ ಒಂದು ಹಾಡಿಂದ ಪ್ರಾರಂಭ ಮಾಡೋಣ ಅಂತ. ಓಕೆ, ಯಾವ ಹಾಡು ಹಾಡ್ತೀರಿ? 2025 ಅಂದ ತಕ್ಷಣ ಒಂದಷ್ಟು ಟ್ರೆಂಡಿಂಗ್ ಸಾಂಗ್ಸು ನಮ್ಮ ಲಿಸ್ಟಲ್ಲಿದೆ. ಸೊ ಯಾವುದರಿಂದ ಪ್ರಾರಂಭ ಮಾಡೋಣ? ಸ್ನೇಹ, ನಿಮಗೆ ಗೊತ್ತಿರೋ ಹಾಗೆ ಈ 2025 ಕರ್ನಾಟಕದ ಕನ್ನಡ ಸಿನಿಮಾ ರಂಗವನ್ನು ಒಂದು ವಿಶ್ವ ಮಟ್ಟಕ್ಕೆ ಪಸರಿಸಿದಂತಹ ಕೀರ್ತಿ ಕಾಂತಾರ ಚಿತ್ರಕ್ಕೆ ಸಲ್ಲುತ್ತೆ. ಸೊ ಅದೇ ಚಿತ್ರದ ಒಂದು ಅದ್ಭುತವಾದ ಗೀತೆ, ಅದನ್ನು ನಾವೆಲ್ಲರೂ ಸೇರಿ ಹಾಡ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಶೋರ್, ಸ್ಟಾರ್ಟ್ ಮಾಡಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು. ನಿನ್ನ ನೆಲಬೆಡಗ ಪಿದಡುಂದ ಮೋಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ಮಿಂದು ಮಡಿಯನುಟ್ಟು ಬಂದು ಕೈಯ ಮುಗಿಯುತ್ತ, ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತಾ, ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ, ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷದಿ ಮೆರೆದು ಭಕ್ತಿಯ, ದೇಹ ಶುದ್ಧಿರಣೇನ ಭೂಯಾ ಧನುಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು,
ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿ ತತ್ರ ಲಭತೆ ಜಯಂತಂ ದೈವ ಚಿತ್ತಂ ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯು ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯು. ಆಹಾ, ಎಂಥ ಒಳ್ಳೆ ಪ್ರಾರಂಭನ ಕೊಟ್ರಿ. ಭಾಗ್ಯಶ್ರೀ ಅವರಿಗೆ ಶುಭೋದಯ ಕರ್ನಾಟಕ ಏನು ಹೊಸ್ತಲ್ಲ, ಈಗಾಗಲೇ ಅತಿಥಿಯಾಗಿ ಬಂದಿದ್ರಿ. ಆದರೂ ಕುತೂಹಲ ನಮ್ಮ ಪ್ರೇಕ್ಷಕರಿಗಿರುತ್ತೆ. ಸೊ ಹೇಗೆ ಬಂದ್ರಿ, ಮ್ಯೂಸಿಕಲ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಹೌದು ಸ್ನೇಹ, ನಾನು ಈ ವರ್ಷನೇ ನನಗಿಲ್ಲಿ ಶುಭೋದಯ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಸದಾವಕಾಶ ಸಿಕ್ಕಿತ್ತು. ಇದಕ್ಕೆ ಎಲ್ಲ ಮೂಲ ಕಾರಣ ನನ್ನ ಸಂಗೀತವನ್ನು ಮೊದಲು ಚೈಲ್ಡ್ಹುಡ್ಡಿಂದನೂ ನಾನು ಅಮ್ಮನಿಂದ ಕಲಿತು ಹಾಡ್ತಾ ಇದ್ದೆ. ಹಾಗೆ ಹಾಡ್ತಾ ನಾನು ಲೆಕ್ಚರಿಂಗ್ ಪ್ರೊಫೆಷನ್ ಉಪನ್ಯಾಸಕಿಯಾಗಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಹಾಗೆ ಕೊಪ್ಪದ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಜಸ್ಟ್ ಹಾಡ್ತಾ ಇದ್ದೆ, ಹಾಬಿಯಾಗಿ ಹಾಡ್ತಾ ಇದ್ದೆ. MSc ರ್ಯಾಂಕ್ ಸ್ಟೂಡೆಂಟ್ ಕೂಡ ಹೌದು. ಆದರೆ ನಾನು ಯಾವತ್ತೂ ಈ ಸಂಗೀತವನ್ನು ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಾನು ಬ್ಯಾಂಗ್ಳೂರಿಗೆ ಬಂದು ಈ ಉಪನ್ಯಾಸಕಿ ವೃತ್ತಿಯನ್ನು ಕಂಟಿನ್ಯೂ ಮಾಡಬೇಕು ಅಂತಲೇ ಬಂದೆ. ಬಟ್ ಅನಿವಾರ್ಯ ಕಾರಣಗಳಿಂದ ಈ ಮ್ಯೂಸಿಕ್ ಫೀಲ್ಡನ್ನು ನಾನು ಪ್ರೊಫೆಷನ್ ಆಗಿ ತಗೊಂಡು ಈಗ ಅದೇ ಫೀಲ್ಡ್ನಲ್ಲಿ ಮುಂದುವರಿತಾ ಇದ್ದೀನಿ. ನಿಮ್ಮೆಲ್ಲರ ಕರ್ನಾಟಕದ ಜನತೆ ತುಂಬ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನನಗೆ ಅನೇಕ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕೆಲವು ಹಾಡುಗಳನ್ನ ಹಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇದೆ. ಅನೇಕ ಒಳ್ಳೊಳ್ಳೆ ವೇದಿಕೆಗಳು ಕೂಡ ಲಭಿಸ್ತು. ಸೊ ಎಲ್ಲದಕ್ಕೂ ಗ್ಲಾಡ್ಫುಲ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಂಪೋಸ್ ಕೂಡ ಮಾಡ್ತಾರೆ. ಯಾರಾದರೂ ಇನ್ಸ್ಟೆಂಟ್ ಆಗಿ ನೀವು ಯಾವುದೊಂದು ಲಿರಿಕ್ಸ್ ಕೊಟ್ಟರು ಕೂಡ ಕಂಪೋಸ್ ಮಾಡುವಂತಹ ಚಾಕಚಕ್ಯತೆ ನಮ್ಮ ಭಾಗ್ಯಶ್ರೀ ಅವ್ರಿಗಿದೆ. ಅಭಿನಂದನೆಗಳು ತಮಗೆ. ಇನ್ನೊಬ್ರು ಅರ್ಪಿತಾ ವೇಣು, ನಾನು ಪರಿಚಯ ಮಾಡಬೇಕಾದ್ರೆ ಹೇಳಿದೆ ಇವರು ನಿರೂಪಕಿನೂ ಹೌದು ಅಂತ. ನೀವು ಸಂಗೀತದ ಜರ್ನಿಯಲ್ಲಿ ಇದ್ರೂ ಕೂಡ ನಿರೂಪಕಿಯಾಗಿ ತಾವು ಪ್ರಾರಂಭ ಮಾಡಿದ್ದು ಮೊದಲನೇದಾಗಿ. ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಮ್ಯೂಸಿಕಲ್ ಜರ್ನಿ, ಹೇಗೆ ಸ್ಟಾರ್ಟ್ ಆಯಿತು? ಓಕೆ, ಮ್ಯೂಸಿಕಲ್ ಆ್ಯಕ್ಚುಲಿ ಮ್ಯೂಸಿಕ್ ಕಲಿಬೇಕು ಅಂತ ಇರೋದೇ ಇದು ಒಂದು ಪುಟ್ಟ ಸ್ಟೋರಿ ಹೇಳಿಬಿಡ್ತೀನಿ. ನಾನು 4th ಸ್ಟ್ಯಾಂಡರ್ಡಲ್ಲಿದ್ದಾಗ ನನ್ನ ತಂದೆ ಆ್ಯಕ್ಚುಲಿ ಗೌರ್ಮೆಂಟ್ ಎಂಪ್ಲಾಯಿ. ಒಂದೂರಿಂದ ಒಂದೂರು ಟ್ರಾನ್ಸ್ಫರ್ ಆಗ್ತಾಯಿದ್ರು. 3rd ಸ್ಟ್ಯಾಂಡರ್ಡ್ಗೆ ಸಾಗರದಿಂದ ಭದ್ರಾವತಿಗೆ ಬಂದ್ವಿ. ಅಲ್ಲಿ ಬಂದಾಗ ಸ್ಕೂಲು ಆ್ಯನ್ಯುವಲ್ ಡೇ ಟೈಮಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾರಲ್ವ, ಅದಕ್ಕೆ ನನ್ನ ಫ್ರೆಂಡ್ ಒಬ್ಬಳು ಊಟ ಆದಮೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ನಾನು ಅವಳ ಜೊತೆ ಊಟ ಆದಮೇಲೆ ಅವತ್ತು ಯಾಕೋ ಬೇಗ ಊಟ ಮಾಡಿ ಬಾ ಹೋಗೋಣ ಅಂತ ಕರೆದ್ಲು. ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಹಾಡು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ಲು. ಯಾಕೆ ಅಂತ ಕೇಳಿದ್ರೆ ಈ ಥರ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ಲು. ಆ ಹಾಡನ್ನು ನಾನು ಅವಳು ಜಸ್ಟ್ ಹಾಡೋದನ್ನು ಕೇಳಿ ಕಲಿತು ನಾನು ಕಾಂಪಿಟೇಷನಲ್ಲಿ ಅದೇ ಹಾಡನ್ನೇ ಹಾಡಿದೆ. ನನಗೆ ಫಸ್ಟ್ ಪ್ಲೇಸ್ ಬಂತು, ಅವಳಿಗೆ ಸೆಕೆಂಡ್ ಪ್ಲೇಸ್ ಬಂತು. ಆಗ ಟೀಚರ್ಸ್ ಎಲ್ಲ ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ಕಲಿ ಅಂತ. ಅವಳ ಜೊತೆನೇ ಹೋಗಿ ಮನೇಲಿ ಹೇಳ್ದೇನೆ ಮ್ಯೂಸಿಕ್ ಕ್ಲಾಸಿಗೆ ಸೇರಿಕೊಂಡೆ. 1 ತಿಂಗಳು ಆಟಾಡೋಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಸೇರಿಕೊಂಡು ಕ್ಲಾಸಸ್ಸು ತಳ್ಕೊಂಡು ಬಂದೆ. 1 ತಿಂಗಳಾದ್ಮೇಲೆ ಫೀಸ್ ಕೊಡಬೇಕಲ್ಲ, ಆಗ ಮನೇಲಿ ಹೇಳಿದೆ. ಅಮ್ಮ ಆಮೇಲೆ ಸಪೋರ್ಟ್ ಮಾಡಿದ್ರು. ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಬಟ್ ಆಮೇಲೆ 5 ಇಯರ್ಸು ಲೈಟ್ ಮ್ಯೂಸಿಕ್ ಕಲಿತು ಆಮೇಲೆ ಕರ್ನಾಟಕ ಕ್ಲಾಸಿಕಲ್ ಜಾಯ್ನ್ ಆದೆ. ಆಮೇಲೆ ಸ್ಟಡೀಸು ಇದೆಲ್ಲ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತು ಅಂತ ಮ್ಯೂಸಿಕ್ನೇ ಮೇಜರಾಗಿ ತೊಗೊಂಡು ಡಿಗ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡಿಗ್ರಿಲಿದ್ದಾಗ ಸರಿಗಮಪ್ಪ ಸೀಸನ್ 1 ಕಂಟೆಸ್ಟೆಂಟ್ ನಾನು. ಅದರಿಂದ ಹೊರಗೆ ಬಂದಮೇಲೆ ಹಾಗೆ ಒಂದೊಂದೇ ಶೋಸು ಸ್ಟಾರ್ಟ್ ಆಯಿತು. ಓಕೆ, ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದ್ದೀರಿ ನೋಡಿ. ಓಕೆ, ವಿಶಾಖ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಟ್ ವೆರಿ ಯಂಗ್ ಏಜ್ ಇವರು ಸಾಕಷ್ಟು ಸಿನಿಮಾಗಳಿಗೆ ಹಿನ್ನೆಲೆ ಗಾಯನ ಮಾಡಿದ್ದಾರೆ. ಕಾಟೇರ ಬಹಳ ಖ್ಯಾತಿ ಪಡೆದಂತಹ ಸಿನಿಮಾ, ಅದರಲ್ಲಿ ಒಂದು ಫೇಮಸ್ ಸಾಂಗ್ ಹಾಡಿದ್ದಾರೆ, ಮುಂದೆ ಹಾಡ್ತಾರೆ ಅದನ್ನು. ಹಿನ್ನೆಲೆ ಗಾಯನದ ಜೊತೆಗೆ ವಿಶಾಖ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಬರ್ತಿರುವಂತಹ ಹೊಸಬರ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಕೂಡ ಮಾಡಿದ್ದೀರಿ ತಾವು. ಸೊ ಇದಕ್ಕೆಲ್ಲ ಮೊದಲಿರುತ್ತಲ್ವಾ, ಹೌ ಯು ಸ್ಟಾರ್ಟೆಡ್ ಯುವರ್ ಮ್ಯೂಸಿಕ್ ಜರ್ನಿ ಅಂತ? ಅಂದರೆ ನಾನು ನನಗೆ ಚಿಕ್ಕ ವಯಸ್ಸಿದ್ದಂಗೆ ಮೋಸ್ಟ್ಲಿ ಹೆರಿಡಿಟಿ ನಮ್ಮದು. ನನ್ನ ಅಣ್ಣ ಕೂಡ ಇದ್ದಾನೆ, ಕಾರ್ತಿಕ್ ನಾಗಲಾಪುರ ಅಂತ. ಸೊ ನಾವಿಬ್ಬರು ಹಾಡ್ತಾ ಇದ್ದೀವಿ. ಬಟ್ ಏನಂದರೆ ನಮ್ಮ ಜರ್ನಿಲಿ ನಾವು ಮ್ಯೂಸಿಕ್ ಅನ್ನೋದು ಒನ್ ಆಫ್ ದ ಪ್ಯಾಷನ್. ನಮಗೆ ಒಟ್ಟಿನಲ್ಲಿ ಸಿನಿಮಾಗೆ ಬರಬೇಕಂತ. ಅಂದರೆ ಚಿಕ್ಕ ವಯಸ್ಸಿಂದ ನಾವು ಕನ್ನಡ ಫಿಲಮ್ ಹುಚ್ಚರು, ಸಿಕ್ಕಾಪಟ್ಟೆ ಫಿಲಮ್ಗಳನ್ನ ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ಅದರಲ್ಲಿ ಇದು ಒನ್ ಆಫ್ ದ ಇಂಟ್ರೆಸ್ಟ್. ನಂಗೆ ಮ್ಯೂಸಿಕ್ ಮಾಡಬೇಕು ಆ್ಯಂಡ್ ಹಾಡು ಬರಿಬೇಕು ಆ್ಯಂಡ್ ಹಾಡಬೇಕು ಅನ್ನೋದೆಲ್ಲ ಒನ್ ಆಫ್ ದ ಇಂಟ್ರೆಸ್ಟ್. ಸೊ ಅವಾಗ ನಮಗೆ ಅದೇನೋ ಚಿಕ್ಕ ವಯಸ್ಸಿಂದ ನಾವು ಪ್ಲ್ಯಾಂಡಾಗೇ ಬಂದಿದ್ದು. ನಾನು ಅಂದರೆ ಜಸ್ಟ್ ಓದ್ತಿದ್ದೆ ಅಷ್ಟೇ, ಬಟ್ ಇಂಟ್ರೆಸ್ಟ್ ಎಲ್ಲ ಪೂರ್ತಿ ಇದರಲ್ಲೇ ಇತ್ತು. ಸೊ ಯಾವಾಗ ನನಗೂ ಆ್ಯಕ್ಚುಲಿ 10th ಸರಿಗಮಪ ಸೀಸನ್ 10 ಟಾಪ್ 6 ಕಂಟೆಸ್ಟೆಂಟ್ ನಾನು. ಸೊ ಅಲ್ಲಿಂದ ಒಂದು ದಾರಿ ಸಿಕ್ಕಂಗೆ ಆಯಿತು. ಅಲ್ಲಿಂದ ನಾನು PUC ಬಂದಾಗ ಡೈರೆಕ್ಟ್ ಡಿಗ್ರಿಗೆ ಬ್ಯಾಂಗ್ಳೂರು ಬಂದೆ, ಏನಾದ್ರು ಮಾಡೋಣ ಅಂತ. ಸೊ ಇಲ್ಲಿ ಅವ್ರು ಹೇಳಿದಾಗೆ ಕರ್ನಾಟಕದ ಜನ ಯಾವಾಗಲೂ ಸರಿಯಾದ ಕಲಾವಿದರಿಗೆ, ಸರಿಯಾದ ವಿದ್ಯೆ ಇರೋ ಕಲಾವಿದರಿಗೆ ಆಶೀರ್ವದಿಸ್ತಾರೆ. ಸೊ ಆ ಥರನೇ ನನಗೂ
ಆಶೀರ್ವಾದ ಮಾಡಿದ್ರು. ನಾನು ಬೇರೆ 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 ಕಡೆ ತೊಡಗ್ತಾ ಹೋದೆ. ಸೊ ಇವಾಗ ಕನ್ನಡ ಚಿತ್ರರಂಗದಲ್ಲೇ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ. ಸೊ ನಡೀತಾ ಇದೆ ಹಂಗೆ. ಓಕೆ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ನಿಶ್ಚಯ್ ತುಂಬ ಬ್ಯುಸಿ ಹುಡುಗ. ಹೇಗಂದರೆ ಯಾವುದೇ ಒಂದು ವಿಚಾರದಲ್ಲಿ ಅಯ್ಯೋ ಇದಕ್ಕೆ ಸಲ್ತಾನಂತಲ್ಲ, ನಿಶ್ಚಯ್ ಎಲ್ಲದಕ್ಕೂ ಸಲ್ತಾನೆ. ಮಂಡ್ಯದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಕಡೆ ಕೆಲಸನೂ ಮಾಡ್ತಾನೆ, ಕ್ಲಾಸು ಹೇಳ್ಕೊಡ್ತಾನೆ, ನೀನು ಕಲಿತಾ ಇದೆಯಾ, ನೀವು ಕಲಿತಾ ಇದ್ದೀರಾ. ಪರವಾಗಿಲ್ಲ. ಓಕೆ, ಸೊ ನಿಮ್ಮ ಮ್ಯೂಸಿಕ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಮ್ಯೂಸಿಕ್ ಜರ್ನಿ ಅಂದರೆ ನನ್ನ ತಾಯಿ ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ಅವರು ನಾನು ಮಲಗುವಾಗೆಲ್ಲ ಲಾಲಿ ಹಾಡನ್ನೆಲ್ಲ ಹಾಡಿ ಮಲಗಿಸ್ತಾಯಿದ್ರು. ಸೊ ನನಗೇನು ಅಷ್ಟೊಂದು ಏನು ಸೀರಿಯಸ್ ಆಗಿ ಏನು ಇರಲಿಲ್ಲ. ಸೊ ನನ್ನ ಮನೆ ಹತ್ರನೇ ಕ್ಲಾಸ್ ಕೂಡ ಇತ್ತು, ಮ್ಯೂಸಿಕ್ ಕ್ಲಾಸು. ನನ್ನ ಮೊದಲನೇ ಗುರುಮೂರ್ತಿ ಅಂತ. ಸೊ ಅವಾಗೇನು ಸೀರಿಯಸ್ ಆಗಿ ಏನು ಹೋಗ್ತಾ ಇರಲಿಲ್ಲ, ಸುಮ್ಮನೆ ಹೋಗಿ ಮನೆಯವ್ರ ಕಣ್ ತಪ್ಸ್ಕೊಂಡು ಸರ್ ಇಲ್ವಂತೆ ಹೊಟ್ಟೆ ನೋವು ಅಂದ್ಕೊಂಡು ಬಂದ್ಬಿಡ್ತಾ ಇದ್ದೆ. ಬಟ್ ಅದರ ಸೀರಿಯಸ್ನೆಸ್ಸು ವೇದಿಕೆ ಹತ್ತುತ್ತಾ ನಿಜವಾಗ್ಲೂ ಬೆಳೆಯೋಕ್ಕೆ ಶುರುವಾಯಿತು. 2017 ಅಂದರೆ ಅದರ ಸೀರಿಯಸ್ನೆಸ್ ಗೊತ್ತಾಯಿತು. ಸಂಗೀತ ಏನಕ್ಕೆ ಕಲಿಬೇಕು, ಯಾಕಂದರೆ 4 ಜನದ ಮುಂದೆ ಹಾಡಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ನಾನು ಯಾವುದೋ ಒಂದು ಹಾಡಾಡ್ತೀನಿ ಅಂದರೆ ಜನಕ್ಕೆ ನಿಜವಾಗ್ಲೂ ಜಡ್ಜ್ಮೆಂಟಲ್ಲಾಗಿ ಇರ್ತಾರೆ. ಯಾಕಂದರೆ ಇವನು ತಪ್ಪಾಡ್ತಾ ಇದ್ದಾನೆ, ಇವನು ಸರಿ ಆಡ್ತಾ ಇದ್ದಾನೆ ಅಂತ ಗುರುತಿಸ್ತಾರೆ. ಸೊ ಅವಾಗಿಂದ ನಾನು ತುಂಬ ಸೀರಿಯಸ್ ಆಗಿ ಕಲಿಯೋಕ್ಕೆ ಶುರು ಮಾಡಿದೆ. ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿ ಶ್ರೀಮತಿ ಸುಪ್ರಿಯಾ ರಘುನಂದನ್ ಅವರ ಬಳಿ ಸುಗಮ ಸಂಗೀತವನ್ನು ಕಲಿತಾ ಇದ್ದೇನೆ. ಓಕೆ, ನಿಮ್ಮ ಮ್ಯೂಸಿಕ್ ಜರ್ನಿ ಹೀಗೆ ಸಾಗ್ತಾ ಇರಲಿ. ಒಂದೊಳ್ಳೆ ಹಾಡಿನಿಂದ ಪ್ರಾರಂಭ ಮಾಡಿದ್ವಿ. ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು ಬೀಚಿಯವರ ಸುಂದರ ಸಾಲುಗಳು. ಪ್ರತಿಯೊಬ್ಬ ಜಾಣನಿಗೂ ಅಹಂಕಾರವಿದ್ದೇ ಇರುತ್ತದೆ, ತಾನೊಬ್ಬ ಕೋಣನೆಂದು ತಿಳಿಯುವವರೆಗೂ. ಪ್ರಾಯಶಃ ಬೀಚಿಯವರ ಮಾತಿನಲ್ಲಿ ವ್ಯಂಗ್ಯ, ಹಾಸ್ಯ ಎಲ್ಲವೂ ಕೂಡ ಸರಿಸಮಾನವಾಗಿ ಮಿಕ್ಸ್ ಆಗಿರುತ್ತೆ. ನೋಡಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತ. ಯಾವತ್ತೂ ಕೂಡ ನಾವು ತುಂಬಾ ಜಾಣರು ಅಂತ ಅಂದ್ಕೋತಿರ್ತೀವಿ, ಎಲ್ಲರೊಳಗೂ ಒಬ್ಬ ಕೋಣ ಇರ್ತಾನೆ, ಅದು ಗೊತ್ತಾದಾಗ ಅಹಂಕಾರದ ಹುಟ್ಟಡಗುತ್ತೆ ಅನ್ನೋದು. ಮಾತನಾಡ್ತಾ ಇದ್ವಿ ನಿಮ್ಮ ಸಂಗೀತದ ಜರ್ನಿಯ ಬಗ್ಗೆ. ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಗುರು, ಆದರ್ಶ ಅಂತ ಇದ್ದೇ ಇರ್ತಾರೆ. ತಮ್ಮ ಗುರುವನ್ನು ನೆನೆದು ಯಾವುದಾದ್ರೂ ಒಂದು ಹಾಡನ್ನು ಹಾಡಬಹುದಾ? ನನಗೆ ನನ್ನ ಸಂಗೀತ ಪಯಣದಲ್ಲಿ ತುಂಬ ಜನ ಗುರುಗಳು ಬಂದಿದ್ದಾರೆ. ನಿಮಗೆ ಗೊತ್ತಿರೋ ಸಂಗೀತವನ್ನು ಯಾರ್ಯಾರು ಕಲಿಸ್ತಾರೋ ಒಂದೊಂದು ಹಾಡು ಕಲಿಸೋರು ಕೂಡ ನಮಗೆ ಗುರುಗಳಾಗ್ತಾರೆ. ಹಾಗೆ ಧನಂಜಯ್ ಸರ್ ಅಂತ ಹೇಳಿ ಶಾಸ್ತ್ರೀಯ ಸಂಗೀತ ಕಲಿತೆ, ಗಾಯತ್ರಿ ಮೇಡಮ್, ಶ್ರೀನಿಧಿ ಮೇಡಮ್, ಹಾಗೆ ಅವ್ರ ಹತ್ರ ಎಲ್ಲರ ಹತ್ರನೂ ನಾನು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದೆ. ಜೊತೆಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಮಗೆ ನಾಗರಾಜರಾವ್ ಕಲ್ಕಟ್ಟೆ ಸರ್ ಅಂತ ಇದ್ದಾರೆ. ಅವರು ಹಾಡುಗಳನ್ನು ಬರಿತಾ ಇದ್ರು. ಇದೆಲ್ಲ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಆಯಿತು. ಆಗ ನಾನು ಅವರ ಕೆಲವು ಹಾಡುಗಳಿಗೆ ಸಂಯೋಜನೆಯನ್ನು ಅಂದರೆ ಗುರುಗಳ ಸಹಾಯದಿಂದ ಸಂಯೋಜನೆ ಮಾಡುವಂತಹ ಒಂದು ಪ್ರಯತ್ನ ಮಾಡಿದ್ದೆ. ಅದರಲ್ಲಿ ಒಂದು ಹಾಡು, ಒಂದು ಪಲ್ಲವಿ ಚರಣ ಹಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲೋ ಇರುವೆ ನೀನು ನನಗೆ ಕಾಣದಂತೆ, ಬಲ್ಲೆಯೇನೋ ಮನದ ಬಾನು ನಿನ್ನ ವ್ಯಾಪ್ತಿಯಂತೆ, ಸಂಚರಿಸುವ ನಿನ್ನ ವೇಗ ನಾನು ಗ್ರಹಿಸುತ್ತಿರುವೆ, ಸಂಚರಿಸುವ ನಿನ್ನ ವೇಗ ನಾನು ಗ್ರಹಿಸುತ್ತಿರುವೆ, ಕಣ್ಣ ಮುಚ್ಚಿ ನಿನ್ನ ಮೆಚ್ಚಿ ಹಚ್ಚ ಹಸಿರ ಪಡೆವೆ, ಹಚ್ಚ ಹಸಿರ ಪಡೆವೆ, ಇಲ್ಲೇ ಎಲ್ಲೋ ಇರುವೆ ನೀನು ನನಗೆ ಕಾಣದಂತೆ, ನನಗೆ ಗೊತ್ತು ಕನಸಿನಲ್ಲಿ ಕಚಗುಳಿಯನು ಇಟ್ಟು, ನಿದ್ರೆ ಕಳೆದು ಹೋದ ಮೇಲೆ ಮರೆಯಾಗಿ ಬಿಟ್ಟು, ನಿನ್ನ ಚಿತ್ರ ನನಗೆ ಕೊಟ್ಟು ಕದ್ದು ನೋಡುತ್ತಿರುವೆ, ನಾನು ಕೊಟ್ಟ ಸವಿ ಮುತ್ತಲೇ ನೀನು ಹಾಡುತ್ತಿರುವೆ, ನೀನು ಹಾಡುತ್ತಿರುವೆ, ಇಲ್ಲೇ ಎಲ್ಲೋ ಇರುವೆ ನೀನು ನನಗೆ ಕಾಣದಂತೆ. ಆಹಾ, ನಾಗರಾಜರಾವ್ ಅವರ ಕಲ್ಕಟ್ಟೆಯವರ ಸಾಹಿತ್ಯ, ತಮ್ಮ ಸಂಯೋಜನೆ ಬಹಳ ಸೊಗಸು. ಓಕೆ, ವಿಶಾಖ್, ಈಗ ನೀವು ಸಿನಿಮಾ ಹಾಡುಗಳಲ್ಲಿ ಬಹಳ ಪ್ರಖ್ಯಾತಿಯನ್ನು ಹೊಂದಿದ್ದೀರಿ. ಬಟ್ ನೀವು ಒಂದು ರೀತಿ ಪಾದರಸ ಥರ ಯಾವ ಪಾತ್ರೆಗೆ ಹಾಕಿದ್ರು ಆ ಶೇಪನ್ನು ಪಡ್ಕೋತೀರಿ. ಸೊ ತಮ್ಮ ಸಂಗೀತದ ಗುರುಗಳು ಅಂತ ನೆನೆಸ್ಕೊಂಡಾಗ ಗುರುವಿಗೋಸ್ಕರ ಅಥವಾ ಗುರುವನ್ನು ನೆನೆದು ಯಾವ ಹಾಡು ಹಾಡ್ತೀರಿ? ಆ್ಯಕ್ಚುಲಿ
ಗುರು ಅದೇ ಅವ್ರು ಹೇಳಿದಾಗೆ ನಮ್ಮ ಗಾಯಕರೆಲ್ಲರ ಜೀವನದಲ್ಲೂ ಬೇರೆ 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 ಹೆಜ್ಜೆಗಳಲ್ಲಿ ಗುರುಗಳು ಬಂದು ಹೋಗಿರ್ತಾರೆ. ನನಗೆ ಫಸ್ಟಿಗೆ ನಾನು ಕರ್ನಾಟಕ ಸಂಗೀತ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪೂರ್ಣಿಮಾ ಅಂತ ನನ್ನ ಗುರುಗಳು. ಅದಾದಮೇಲೆ ಫ್ರೀಕ್ವೆಂಟಾಗಿ ನಾನು ಸುಗಮ ಸಂಗೀತ ಕಲಿತಾ ಇದ್ದೆ. ಸುಬ್ರಹ್ಮಣ್ಯ ಅಂತ ಅವರು ಭದ್ರಾವತಿಲಿ. ಸೊ ಅಲ್ಲಿ ಅಂದರೆ ಇದೊಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಹೇಳಬೇಕಂದ್ರೆ ಅವ್ರು ಆ್ಯಕ್ಚುಲಿ ರೀಸೆಂಟ್ಲಿ ಕೋವಿಡಲ್ಲಿ ತೀರ್ಕೊಂಡು ಮಾರನೇ ದಿನ ಆಕಾಶವಾಣಿಲಿ ರೇಡಿಯೋದಲ್ಲಿ ಅವ್ರದ್ದೇ ಒಂದು ಹಾಡು ಪ್ಲೇ ಮಾಡಿದರು. ಸೊ ನನಗೆ ಆ ಹಾಡು ಆ್ಯಕ್ಚುಲಿ ಅವ್ರು ಹೇಳ್ಕೊಟ್ಟಿಲ್ಲ ಯಾವತ್ತು, ಬಟ್ ಆ ಹಾಡು ಕೇಳಿ ನಾನು ಇದ್ದಲ್ಲಿದ್ದವನು ಎಚ್ಚರಾಗಿ ಅದು ರೆಕಾರ್ಡ್ ಮಾಡಿಕೊಂಡು ಅದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ. ಸೊ ಆ ಹಾಡನ್ನೇ ಹೇಳ್ತೀನಿ ನಾನು. ಪ್ಲೀಸ್ ಹಾಡಿ. ದರಾ ಬೇಂದ್ರೆ ಅವ್ರು ಬರೆದಿರುವಂತಹ ಸಾಹಿತ್ಯ ಅದು. ಬರುವುದೇನೆ ನೆಪ್ಪಿಗೆ ನಮ್ಮ ನಿಮ್ಮ ಒಪ್ಪಿಗೆ, ಬರುವುದೇನೆ ನೆಪ್ಪಿಗೆ ನಮ್ಮ ನಿಮ್ಮ ಒಪ್ಪಿಗೆ, ಎಲ್ಲೋ ಏನು ನೋಡಿದೆ ಎಲ್ಲೋ ಏನು ನೋಡಿದೆ, ಹಾಗೆ ಬಂದು ಕೂಡಿದೆ, ಬರುವುದೇನೆ ನೆಪ್ಪಿಗೆ ನಮ್ಮ ನಿಮ್ಮ ಒಪ್ಪಿಗೆ. ಆಹಾ ಚೆಲುವೆ ಎಂದು ಕುಣಿದೆ ಮಿಕ್ಕ ಸಂಜೆ ಮಬ್ಬಿಗೆ, ಆಹಾ ಚೆಲುವೆ ಎಂದು ಕುಣಿದೆ ಮಿಕ್ಕ ಸಂಜೆ ಮಬ್ಬಿಗೆ, ಓಹೋ ಒಲವೇ ಎಂದು ಕರೆದೆ, ಓಹೋ ಒಲವೇ ಎಂದು ಕರೆದೆ, ಪಲ್ಲವಿಸಿದ ಹುಬ್ಬಿಗೆ, ಬರುವುದೇನೆ ನೆಪ್ಪಿಗೆ ನಮ್ಮ ನಿಮ್ಮ ಒಪ್ಪಿಗೆ. ಒಂದಕ್ಷರ ಕಲಿಸುದಾತನು ಗುರುವೇ. ಬಹಳ ಸೊಗಸಾಗಿ ಹೇಳಿದ್ರಿ ನೋಡಿ. ಎಲ್ಲರ ಮ್ಯೂಸಿಕ್ ಜರ್ನಿಯಲ್ಲೂ ಕೂಡ ಒಬ್ಬೊಬ್ಬರದ್ದು ಪಾತ್ರ ಬಹಳ ದೊಡ್ಡದಿರುತ್ತೆ. ಅರ್ಪಿತಾ ಅವರೇ, ತಾವು ಯಾವ ಹಾಡಾಡ್ತೀರಿ? ಯಾಕಂದರೆ ನೀವು ಬೆಂಗಳೂರಿಗೆ ತುಂಬ ಹಳಬ್ರು, ಹಾಗಾಗಿ ಇಲ್ಲಿಯ ಸುಗಮ ಸಂಗೀತ ದಿಗ್ಗಜರ ಒಡನಾಟ ತಮಗಿತ್ತು. ತಾವು ಗುರು ಅಂತ ನೆನಪಿಸ್ಕೊಳ್ಳೋದಾದ್ರೆ ಯಾವ ಹಾಡನ್ನು ಹಾಡೋದಕ್ಕೆ ಬಯಸ್ತೀರಿ? ಗುರುಗಳು ಅಂತ ಅಂದರೆ ಒಬ್ಬರನ್ನ ನೆನಪಿಸ್ಕೊಳ್ಳೋದು ಆ್ಯಕ್ಚುಲಿ ಅವ್ರು ಹೇಳಿದಾಗೆ ತಪ್ಪಾಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಸ್ಟೇಜಲ್ಲಿ ಒಬ್ಬೊಬ್ರು ಗುರು ಇರ್ತಾರೆ ಅಂತ ಹೇಳಿದ್ರಲ್ಲ, ಹಾಗೆ ನನ್ನ ಮೊದಲನೇ ಗುರುಗಳು ಉಮಾರಾವ್ ಅಂತ ಭದ್ರಾವತಿನಲ್ಲಿ 5 ವರ್ಷ ಅವ್ರ ಹತ್ರ ಕಲಿತೆ. ಆಮೇಲೆ KS ಮೋಹನ್ ಕುಮಾರ್ ಅಂತ ಅವ್ರ ಹತ್ರ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ. ಜೂನಿಯರ್ ಅವ್ರ ಹತ್ರ ಮುಗಿಸ್ದೆ. ಸೀನಿಯರು ಮತ್ತು ವಿದ್ವತ್ತನ್ನು ನಾನು ಸ್ಟಡೀಸ್ ಜೊತೆ ಕಂಪ್ಲೀಟ್ ಮಾಡಿಕೊಂಡೆ. ನಾನು ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ರಾಜು ಅನಂತ ಸ್ವಾಮಿ ಸರ್ ಹತ್ರ ಕಲಿತಾ ಇದ್ದೆ. ಅವ್ರು ಸ್ವಲ್ಪ ಆ್ಯಕ್ಚುಲಿ ತುಂಬಾ ಕ್ಲೋಸ್ ಆಗಿದ್ದರು ನನ್ನ ಜೊತೆ. ಅಪ್ಪ ಅಂತಲೇ ಕರಿತಾ ಇದ್ದೆ ಅವ್ರನ್ನ. ಒಂದು ದಿನ ಅವ್ರಿಗೆ ಎವ್ರಿ ಸ್ಯಾಟರ್ಡೆ ಸಂಡೇ ಮೈಸೂರಲ್ಲಿ ಬಂದು ಕ್ಲಾಸಸ್ ಮಾಡ್ತಾಯಿದ್ರು. ಒಂದು ದಿನ ಹೀಗೆ ಕ್ಲಾಸು ಶುರು ಮಾಡಿದಾಗ ಅವ್ರ ಅಮ್ಮನ ಮೇಲೆ ಏನೋ ಅವತ್ತು ತುಂಬ ರೇಗಿಸ್ತಾಯಿದ್ರು. ಏನೋ ಬೇಜಾರಾಗಿತ್ತೋ ಏನೋ ಅವ್ರ ಅಮ್ಮನಿಗೆ ಏನೋ ರೇಗಿಸ್ತಾಯಿದ್ರು. ಅಮ್ಮ ಇವತ್ತು ನಿನ್ನ ಮೇಲೆ ಒಂದು ಹಾಡು ಮಾಡ್ತೀನಿ ಅಂತ ಹೇಳಿ NS ಲಕ್ಷ್ಮೀನಾರಾಯಣರವ್ರದ್ದು ಒಂದು ಹಾಡನ್ನು ನನ್ನ ಎದುರಿಗೆ ಕಂಪೋಸ್ ಮಾಡಿದ್ರು. ಈ ಹಾಡನ್ನು ನೆನೆಸ್ಕೊಳ್ತಾ ಗುರುಗಳಿಗೂ ಒಂದು ಪ್ರಣಾಮವನ್ನು ಸಲ್ಲಿಸ್ತೀನಿ. ಹೆಮ್ಮೆ ನನಗೆ ಅಮ್ಮ ತಾಯಿಯೆಂದು ಕರೆಯಲು, ಹೆಮ್ಮೆ ನನಗೆ ಅಮ್ಮ ತಾಯಿಯೆಂದು ಕರೆಯಲು, ಕಂದನೆಂಬ ನಿನ್ನ ಪ್ರೀತಿ ಸವಿಯು ಜೇನಿಗಿಂತಲೂ, ಸವಿಯು ಜೇನಿಗಿಂತಲೂ, ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿಯೆಂದು ಕರೆಯಲು. ಏನು ತಾನೆ ಇದ್ದರೂ ನಿನಗೂ ಸಿರಿವಂತರು, ಏನು ತಾನೆ ಇದ್ದರೂ ನಿನಗೂ ಸಿರಿವಂತರು, ಬಲ್ಲೆ ನಾನೇ ಇರುವರೆಷ್ಟೋ
ಅದ್ಭುತ ಸಾಹಿತ್ಯ ನೋಡಿ. ತಾವು ರಾಜಾನಂದ ಸ್ವಾಮಿಯವರ ತಾಯಿಯನ್ನು ಅವ್ರು ನೆನಪಿಸ್ಕೊಂಡು ಸಂಯೋಜನೆ ಮಾಡಿದ ಹೇಳಿದ್ರಿ. ಇಲ್ಲಿ ಭಾಗ್ಯಶ್ರೀಯವರ ಮೊದಲ ಗುರು ತಾಯಿ ಆ್ಯಕ್ಚುಲಿ. ನಿಶ್ಚಯವರು ಕೂಡ ಹೌದು, ಅವರ ಅಮ್ಮನಿಂದನೇ ಕಲ್ತಿರೋದು. ತುಂಬ ಚೆನ್ನಾಗಿತ್ತು. ಭಾವನಾತ್ಮಕ ಹಾಡು ಒಂದು ರೀತಿ. ಥ್ಯಾಂಕ್ ಯು. ಓಕೆ, ನಿಶ್ಚಯ್ ಒಂದು ರೀತಿ ನಿಶ್ಚಯ್ ಸಿನ್ಸಿಯರ್ ಸ್ಟೂಡೆಂಟು. ಓಕೆ, ನಿಶ್ಚಯ್ ಯಾವ ಹಾಡು ಹಾಡ್ತಿದ್ದೀರಾ ಗುರುವನ್ನ ನೆನೆದು? ಇದು ಕೂಡ ಒಂದು ವಿಶಿಷ್ಟ ಗೀತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕಂದರೆ 2025ರಲ್ಲಿ ಒಂದು ಮೇರು ವ್ಯಕ್ತಿತ್ವ SL ಭೈರಪ್ಪನವ್ರನ್ನ ನಾವು ಕಳ್ಕೊಳ್ತೀವಿ. ಅವರಿಗೆ ಒಂದು ಸಮರ್ಪಣೆ ಮಾಡುತ್ತಾ ಈ ಗೀತೆಯನ್ನು ನನ್ನ ಗುರುಗಳಾದಂತಹ ಸುಪ್ರಿಯಾ ಮೇಡಮ್ ಅವರ ಪರಿಕಲ್ಪನೆ ಹಾಗೂ ನಿರ್ದೇಶನದಲ್ಲಿ ಈ ಗೀತೆ ಮೂಡಿಬಂದಿದೆ. ಇದರ ರಚನೆಯನ್ನು ರೂಪಶ್ರೀ ಮಧುಸೂದನ್ ಅವರು ಮಾಡಿದ್ದಾರೆ. ಹಾಗೆ ವಿಶಿಷ್ಟ ರಾಗ ಸಂಯೋಜನೆಯನ್ನು ಶ್ರೀ ರಘುನಂದನ್ ರಾಮಕೃಷ್ಣ ಅವರು ಮಾಡಿದ್ದಾರೆ. ಈ ಗೀತೆಯ ವಿಶೇಷ ಏನಪ್ಪ ಅಂದರೆ SL ಭೈರಪ್ಪನವರ ಕೃತಿಗಳು ಹಾಗೆ ಕಾದಂಬರಿಗಳನ್ನ ಸೇರಿಸಿ ಅಂದರೆ ಕೂಡಿಸಿ ಅದ್ರ ಜೊತೆಗೆ ಅವರ ವ್ಯಕ್ತಿತ್ವವನ್ನು ವಿಕಸನ ಮಾಡುವಂತಹ ಒಂದು ಗೀತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರ 2 ಸಾಲ ನಾನು ನಿಮ್ಮ ಮುಂದೆ ಹಾಡ್ತೇನೆ. ಖಂಡಿತ ಹಾಡಿ. ಸಾರ್ಥವನರಿತಿಹ ಸಾಧಕರಿವರು ಸ್ವಾರ್ಥವ ತೋರೆದು ಜೀವಿಪರು ಜೀವಿತ ಪರ್ವದ ಸಾರ್ಥಕತೆಯನ್ನು ಚಿತ್ತ ಭಿತ್ತಿಯಲೊತ್ತಿಹ ಬೋಧಕರು ಮತದಾನ ಕುಮತಿ ಮಹತ್ವ ಬೆಸೆದಿಹ ಜಗಜ ಸವರಿತಿಹ ಪ್ರೇರಕರು ಮತದಾನ ಕುಮತಿ ಮಹತ್ವ ಬೆಸೆದಿಹ ಜಗಜ ಸವರಿತಿಹ ಪ್ರೇರಕರು ಇವರೇ ಹೃದಯ ಪದ್ಮಕುಭೂಷಣ ಸರಸ್ವತಿ ಸಮ್ಮಾನ ಸಾರಗುಣ ಇವರೇ ಹೃದಯ ಪದ್ಮಕುಭೂಷಣ ಸರಸ್ವತಿ ಸಮ್ಮಾನ ಸಾರಗುಣ ಇವರ ಕೀರ್ತಿ ಕಥನವೇ ಹೃನ್ಮನ ಮಥನ ಸಾರ್ಥಕ ಬದುಕಿನ ಸೋಪಾನ ಜೀವ ಭಾವ ನವರಾಗ ಚೇತನ ಬಾಳಿನ ರವಳಿಯ ಅನುರಣನ ಸರ್ವ ಸಂಪ್ರೇರಕ ಭೈರಪ್ಪ ದೇಶದೀವಿಗೆಯು ಭೈರಪ್ಪ ಭಾರತೀವರ ಸುತ ಭೈರಪ್ಪ. ಭೈರಪ್ಪ ಅವರ ಕೃತಿಗಳಲ್ಲಿ ಸಮಾಜದ ಕುರಿತಾದಂತಹ ಬೆಳಕು ಚೆಲ್ಲುವಂತಹ ಸಾಕಷ್ಟು ವಿಚಾರಗಳನ್ನು ನಾವು ನೋಡಿದ್ದೇವೆ. ಆದರೆ ಭೈರಪ್ಪ ಅವರು ವ್ಯಕ್ತಿ ಸ್ವತಃ ಅವರು ಆ ರೀತಿ ಬದುಕಿದವರು. ಯಾವುದೇ ಹಿರಿಮೆ ಗರಿಮೆಗಳ ಒಂದು ಪೋಷಾಕುಗಳನ್ನು ತೊಡದೆ ಇದ್ದವರು. ನಾವು 2025ರಲ್ಲಿ ಕಳ್ಕೊಂಡಿದ್ವಿ. ಆದರೆ ಪ್ರಾಯಶಃ ನಾವು ಯಾನ ಗೃಹಭಂಗ ಮತದಾನ ಓದುವಷ್ಟು ಕಾಲವೂ ಕೂಡ ಭೈರಪ್ಪನವರು ನಮ್ಮಲ್ಲಿ ಇದ್ದಾರೆ. ಖಂಡಿತ ತುಂಬ ನೆನೆಸ್ಕೊಂಡ್ರಿ ಅವ್ರು, ನಂಗೆ ಖುಷಿ ಆಯಿತು. ಧನ್ಯವಾದ. ಸೊ ಈಗ ನಿಮ್ಮ ಫೇವ್ರೆಟ್ ಸಾಂಗ್ಸ್ ಒಂದಷ್ಟು ಕೇಳೋಣ ಅಂತ. ಸೊ ಒಂದು ಸ್ವಲ್ಪ ಫಾಸ್ಟಾಗಿ ನಮ್ಮ ಪ್ರೇಕ್ಷಕರು ನೋಡ್ತಿರೋರಿಗೆ ಒಂದು ಸ್ವಲ್ಪ ಏನೋ ಹಳೆ ವರ್ಷ ಮುಗಿಸ್ತಿದೀವಲ್ಲ, ಹಾಗಾಗಿ ಸ್ವಲ್ಪ ರಿದಮ್ ಕೊಡೋಣ ಅಂತ. ಯಾವ ಹಾಡು ಹಾಡೋಣ? ಈ ಕುವೆಂಪು ಅವ್ರದ್ದು ಒಂದು ಗೀತ ಇದೆ, ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹೇಳಿ. ಇವಾಗ ನಮಗೆ 2025 ಮುಗಿಸಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹೊಸ ಋತು ವಸಂತಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಒಂದು ಡಿಸ್ಕ್ರೈಬ್ ಮಾಡಿರುವಂತಹ ಕುವೆಂಪು ಅವರೊಂದು ಅದ್ಭುತವಾದ ಗೀತೆ. ಅದನ್ನು ಒಂದು ಪಲ್ಲವಿ ಚರಣವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಖಂಡಿತ ಖಂಡಿತ ಹಾಡಿ. ಮೊದಲು ಇದ್ದಂತಹ ಭಾವಗೀತೆ, ಭಕ್ತಿಗೀತೆಗಳು, ಜನಪದ ಗೀತೆಗಳೆಲ್ಲ ಮತ್ತೆ ಈಗ ಟ್ರೆಂಡ್ಗೆ ಬರ್ತಿದೆ ಅಲ್ಲ ನೋಡಿ. ನಿಮ್ಮ ರೀತಿಯ ಹೊಸ ತಲೆಮಾರಿನ ಗಾಯಕರೆಲ್ಲರೂ ವೇದಿಕೆಯಲ್ಲಿ ಹಾಡ್ತಿರೋದ್ರಿಂದ ಈಗ ನಮಗೆ ಭಾವಗೀತೆಗಳಿಗೆ, ಜನಪದ ಗೀತೆಗಳಿಗೂ ಜನ ಕುಣಿಯುವಷ್ಟು ಈ ಹಾಡುಗಳನ್ನು ಜನಪ್ರಿಯತೆಗೆ ತಾವೆಲ್ಲ ತರ್ತಿದ್ದೀರಿ. ಅದು ನಮಗೆ ಖುಷಿ. ಚಂದನ ವಾಹಿನಿ ಕೂಡ ಸಾಕಷ್ಟು ಕಾರ್ಯಕ್ರಮ ಸಂಗೀತದ ಕುರಿತಾಗಿ ಮಾಡ್ತಿದೆ. ಸೊ ಭಾವಗೀತೆ, ಜನಪದ ಗೀತೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇಲ್ಲಿ ದೂರದರ್ಶನ ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ನಾವು ಹೆಚ್ಚು ಜನಗಳಿಗೆ ರೀಚ್ ಆಗೋದಕ್ಕೂ ಕೂಡ ದೂರದರ್ಶನ ವಾಹಿನಿ ಒಂದು ಮುಖ್ಯ ಕಾರಣ. ರೀಸೆಂಟ್ ಆಗಿ ಒಂದು ಮಾತಿದೆ, ಏನಂದ್ರೆ ಸುಗಮ ಸಂಗೀತ ಅಳಿತಾ ಇದೆ ಆ ಥರ ಏನೋ ಒಂದು ಮಾತಿದೆ. ಬಟ್ ಅದನ್ನು ದೂರದರ್ಶನ ಯಾವಾಗಲೂ ಸುಳ್ಳಾಗಿಸಿದೆ. ನಮ್ಮಂತಹ ಕಲಾವಿದರಿಗೆ ಅವಕಾಶ ಕೊಟ್ಟು ಭಾವಗೀತೆಗಳನ್ನ ಹಾಡುವ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ. ಆ್ಯಕ್ಚುಲಿ ಅದನ್ನೆಲ್ಲ ಆ ಎಲ್ಲ ಹೇಳಿಕೆಗಳನ್ನು ಸುಳ್ಳು ಮಾಡಿ
ಮತ್ತು ಈ ದೂರದರ್ಶನ್ ಅವರು ಕೂಡ ಜನ್ರೇಷನ್ ತಕ್ಕಂಗೆ ಅವರು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾಸಲ್ಲೆಲ್ಲ ವೀಡಿಯೋಸ್ನ ಹೌದು. ಇರೋ ವೀಡಿಯೋಸ್ನ ಪೋಸ್ಟ್ ಮಾಡೋದ್ರಿಂದ ಹಾ. ಜನಕ್ಕೆ ಇನ್ನೂ ಅಟ್ರಾಕ್ಟ್ ಆಗ್ತಾ ಇದೆ ಈ Correct. ಹಾಡುಗಳು. ಅದು ಕೂಡ ಒಂದು ಟ್ರೆಂಡ್ ಸೆಟ್ ಆಗ್ತಾ ಇದೆ ಆ್ಯಕ್ಚುಲಿ. ಓಕೆ. ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರೆಯುಕ್ತಿಯೇ, ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ, ನಿನ್ನ ಅವತಾರವೆನ್ನ ಉದ್ಧಾರ ಬಾದಿವ್ಯ ಮುಕ್ತಿಯೇ, ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೆ, ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ, ಎನಿತು ಕರೆದರೂ ಹೋಗೊಳ್ಳದಿರುವ ಚಿನ್ನಿದ್ರೆಯಾದೆ, ಬೆಳಗಿನನ್ನ ಆತ್ಮಕ್ಕಿಳಿದು ಬಾ ತಾಯಿ ನೀನೆ ಬ್ರಹ್ಮಭೂದೆ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಗಾಳಿಗುಸಿರು ನೀ ಬೆಂಕಿ ಗುರಿಯು ನೀ ಉದಕ ಕದರ ಜೀವ, ಅಗ್ನಿ ಇಂದ್ರ ವರುಣಾಥ ದೇವರನು ಮಾಡಿ ನೋಡಿ ಕಾವ, ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಣಿ, ದಿವ್ಯ ವಿಜ್ಞಾನ ನನ್ನುಳುದ್ಭವಿಸಿ ಮತಿಗಾಗಮಿಸುವಳಿ, ಹೃದಯ ಪದ್ಮತ ನರಳಿ ಕರೆವೆ ಬಾರಮ್ಮ ಬಾ, ಇಳಿದು ಬಾ ಮನೋದ್ವಾರತ ಬಿರಿಯ ಕರೆವೆ ಜಗದಂಬೆ ಬಾ, ಇಳಿದು ಬಾ ಅಗ್ನಿ ಹಂಸಗರಿಗೆದರಿ ಕರೆವೆ ಬಾ ತಾಯಿ ಬಾ, ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯು ಬಾ, ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಆಹಾ ನೋಡಿ, ಇಂಥ ಗೀತೆಗಳು ಎಂಥ ಕಾಲಕ್ಕೂ ಸಲ್ಲುತ್ತೆ ಅಲ್ವಾ? ಕುವೆಂಪು ಅವರ ಬರವಣಿಗೆ ಬಗ್ಗೆ ಹಾಗೆ ನಾವೆಲ್ಲ ಮೈಸೂರು ಅನಂತಸ್ವಾಮಿ ಅವರ ರಾಗ ಸಂಯೋಜನೆ ಹಾಗೆ ಇದೆ. ಯಾವುದೇ ರಚನೆಗೆ ಸಂಯೋಜನೆ ಒಂದು ದೊಡ್ಡ ಏನಾದರೂ ಟರ್ನಿಂಗ್ ಪಾಯಿಂಟ್ ಅನ್ಸುತ್ತೆ, ಯಾಕಂದರೆ ಕೇಳುಗರ ಮನಸ್ಸಲ್ಲಿ ಉಳಿಯೋದಕ್ಕೆ. ಸೂಪರ್. ನಾನು ನಿಮಗೆ ಕೇಳಿದೆ ನಿಮ್ಮ ಫೇವ್ರೆಟ್ ಜಾನ್ರ್ ಯಾವುದು ಅಂತ ನೀವು ಹಾಡಿದ್ರಿ. ವಿಶಾಖಗೆ ನನ್ನ ಫೇವ್ರೆಟ್ ಜಾನ್ರ್ ಕೇಳಲ್ಲ, ನಾನೇ ಹೇಳ್ತಿದ್ದೀನಿ. ಯಾಕಂದರೆ ರೀಸೆಂಟಾಗಿ ನಮ್ಮ ಸಾಮಾಜಿಕ ಜಾಲತಾಣಗಳು ಎಷ್ಟು ಪ್ರಖ್ಯಾತಿ ಪಡೆದಿದೆ ಅಂದರೆ, ವಿಶಾಖ್ ಒಂದು ಹಾಡು ಹಾಡಿ ಬಿಡ್ತಾರೆ. ಈ ಹಾಡಿಗೆ ಎಷ್ಟು ವರ್ಷಗಳ ಇತಿಹಾಸ ಇದೆ, ಅದು ಎಷ್ಟು ಮಿಲಿಯನ್ ವ್ಯೂಸನ್ನು ಪಡೆದುಕೊಳ್ತು ಅಂತ ಹೇಳಿದ್ರೆ, ನಿಮ್ಮ ರೀತಿಯ ಗಾಯಕರು ಅದೇನೋ ಕವರ್ ವರ್ಷನ್ ಅಂತ ಮಾಡಿರೋದು ನೋಡಿ ಎಷ್ಟು ಜನರಿಗೆ ತಲುಪ್ತು. ಆ್ಯಂಡ್ ಹೊಸ ತಲೆಮಾರಿನವರು ಕೂಡ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಅಣ್ಣ ಲೈನ್ ಹಾಡಿ ಅಂತ ಕೇಳೋ ರೀತಿ ಅಲ್ವಾ? ಯಾವ ಹಾಡು ಅಂತ ಯೋಚನೆ ಮಾಡ್ತಿರ್ತಾರೆ ಪ್ರೇಕ್ಷಕರು. ಅವ್ರು ಹಾಡಿದಾಗ ಓ ಈ ವಿಶಾಖ್ ನಾಗಲಾಪುರ ಇವರ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಹಾಡಬೇಕು. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ, ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ, ಕ್ಷಣಕಾಲ ದೂರಾಗಿ ಇರಲಾರೆನೆಂದು
ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಕ್ಷಣಕಾಲ ದೂರಾಗಿ ಇರಲಾರೆನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಮನೆ ಮಾಡಿ ಹೃದಯದಲ್ಲಿ ಮುದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗಲಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ಇವತ್ತು ನಾವೇ ಭಾಗ್ಯವಂತರಲ್ವಾ? ಒಂದು ಚಪ್ಪಾಳೆ ತಗೊಳ್ವಾ? ಓಕೆ ವಿಶಾಖ್, ಇವತ್ತು ನಾವೇ ಭಾಗ್ಯವಂತರು, ಅಷ್ಟು ಸೊಗಸಾಗಿ ಹಾಡಿದ್ರೆ ಒಂದು ಚಪ್ಪಾಳೆ ತಟ್ಟೋಣ ಅಲ್ವಾ? ಇಲ್ಲ, ನಾನೊಂದು ವಿಚಾರ ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಯಾಕಂದ್ರೆ ನಂತರ ಎಲ್ಲರೂ ಇರ್ತಾರೆ ಅಂತ ಹೇಳಕ್ಕಲ್ಲ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಾನು ಇವತ್ತಿಗೂ ಬೆಳಗ್ಗೆ ಆದರೆ ನಾನು ಕೇಳೋದು ಕನ್ನಡದ ಹಳೆ ಹಾಡುಗಳೇ. ಹೊಸ ಹಾಡುಗಳು ಎಷ್ಟೇ ಬಂದರೂ ನಾನು ಕೇಳೋದು ಅವತ್ತಿನ ಅಣ್ಣವರ ಹಾಡುಗಳು, GK ವೆಂಕಟೇಶ್ ಅವರ ಸಂಯೋಜನೆ, ರಾಜನ್ ನಾಗೇಂದ್ರ ಅವರ ಸಂಯೋಜನೆ ಉಳ್ಳ ಹಾಡುಗಳು. ಗೊತ್ತಿಲ್ಲ, ನನಗೆ ಈ ಸಿನಿಮಾ ಆ್ಯಂಡ್ ಈ ಸಿನಿಮಾದ ಇಡೀ ಆಲ್ಬಮ್ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವುದೋ ಒಂದು ಇಂಟರ್ವ್ಯೂಲಿ ಆ್ಯಕ್ಚುಲಿ ನಾರ್ಮಲಿ ಅವರು ನಿಂಗೆ ಯಾವ್ದು ತುಂಬ ಫೇವ್ರೇಟ್ ಸಾಂಗ್ ಅಂತ ಕೇಳಿದಾಗ ನಾನು ನಾರ್ಮಲ್ ಆಗಿ ಈ ಹಾಡನ್ನು ಹೇಳಿದೆ. ನಂಗೆ ಶ್ರೀನಿವಾಸ್ ಕಲ್ಯಾಣ ಸಿನಿಮಾ ತುಂಬ ಸಲ ನೋಡಿದ್ದೀನಿ. ಸೊ ಅದರಲ್ಲಿ ಈ ಹಾಡು ಪರ್ಟಿಕ್ಯುಲರ್ಲಿ ಅಣ್ಣವರ ಆ ಸಾಲುಗಳು ಪ್ಲಸ್ ಅವರ ಕಂಠಸಿರಿ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅವರು. ಸೊ ಅದನ್ನು ಜಸ್ಟ್ ಹೇಳಿದೆ. ಗೊತ್ತಿಲ್ಲ, ಇವತ್ತಿನ ಜನ್ರೇಷನ್ ಜನ್ಸಿ ಕಿಡ್ಸ್ ಅಂತ ನಾವು ಏನು ಕರಿತೀವಿ, ಸೊ ಅವ್ರಿಗೆ ಇಷ್ಟೊಂದು ಕನೆಕ್ಟ್ ಆಗುತ್ತೆ. ಯಾಕಂದರೆ ಈ ಸಂಯೋಜನೆ ಭಯಂಕರ ಡಿಫಿಕಲ್ಟ್ ಆಗಿರೋಂಥ ಸಂಯೋಜನೆ ಇದು. ಹಾಗೆ ಸಾಹಿತ್ಯ ಕೂಡ ಹಳೆಗನ್ನಡ ಸಾಹಿತ್ಯ, ಪಾಲ್ಗಡಲ ಕಡೆವಾಗ ಅಂತ ಇದೆ ಇದು. ಸೊ ಇಷ್ಟರ ಮಟ್ಟಿಗೆ ಜನ ಇದನ್ನು ತೊಗೊಂಡೋಗ್ತಾರೆ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ 40 ವರ್ಷದ ಹಳೆಯ ಸಂಯೋಜನೆಗೆ ಇವತ್ತು ಸಿಗ್ತಿರೋಂಥ ರೆಸ್ಪಾನ್ಸ್ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಅವತ್ತಿನ ಸಂಗೀತ ನಿರ್ದೇಶಕರಿಗೆ ನಾವು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಎಷ್ಟು ಗೌರವ ಕೊಟ್ಟರು ಸಾಲಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಎವರ್ ಗ್ರೀನ್ ಸಾಂಗ್ಸ್ ಅಂತ ನಾವೇನು ಅಂತೀವಿ ಅದು ಇವತ್ತಿಗೆ ಬರ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಅವತ್ತು 40 ವರ್ಷದ ಹಾಡನ್ನು ಇವತ್ತಿಗೂ ನಾವು ಇವತ್ತಿಗೂ ಟ್ರೆಂಡ್ ಮಾಡ್ತೀವಿ ಅಂದರೆ ಆ ಹಾಡಿಗೆ ಸಲ್ಲಬೇಕಾದಂಥ ಗೌರವ ಅಂತ ನನಗೆ ಅನಿಸುತ್ತೆ. ಓಕೆ, ಪಾಲ್ಗಡಲ ಕಡೆವಾಗನ ಹಾಲು ಕುಡಿದಷ್ಟು ಸಲೀಸಾಗಿ ಹಾಡಿದ್ರಿ. ಬಟ್ ನಮಗೆ ಕೇಳೋರಿಗಂತೂ ಹಾಲು ಜೇನು ಬೆರೆಸ್ದ ಹಾಗಿತ್ತು. ನಿಜವಾಗ್ಲೂ ಉತ್ಪ್ರೇಕ್ಷೆ ಇಲ್ಲ ಯಾವುದು. ಓಕೆ, ಅರ್ಪಿತಾ ಅವರೇ, ನಿಮ್ಮ ಸೆಟ್ ಆಫ್ ಸಾಂಗ್ಸ್ ಇರುತ್ತೆ. ಆದರೆ ನನಗೆ ತುಂಬಾ 2025 ಒಂದು ಹಾಡು ಪಾಪ್ಯುಲರ್ ಆಗಿದ್ದು ಹೂವಿನ ಬಾಣದಂತೆ. ಆದರೆ ಆ ಧಾಟಿಲಿ ಬೇಡ, ಮೂಲ ಧಾಟಿಲಿ ನಿಮ್ಮ ದನಿಲ್ ಕೇಳೋಣ ಅಂತ ಅಲ್ವಾ? ಎಷ್ಟು ಒಳ್ಳೆ ಕಾಂಪೋಸಿಷನ್ನು. ಬಂದಾಗ ಫೇಮಸ್ ಆಗಿತ್ತು ಅಫ್ಕೋರ್ಸ್. ಶ್ರೇಯಾ ಘೋಷಾಲ್ ಅವರು ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಜನ ಮರ್ತು ಹೋಗಿದ್ದನ್ನ ಆ ಹುಡುಗಿ ಮತ್ತೆ ನೆನಪು ಮಾಡಿದಾಳೆ. ಸೊ ವಿಲ್ ಗೋ ವಿತ್ ದಟ್. ಮತ್ತೆ ನೆನಪು ಮಾಡಿ, ನೀವು ಮತ್ತೆ ನೆನಪು ಮಾಡ್ತಾ ಇದ್ದೀರಾ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದ ನೀನು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ನೀನು ನೂತನಳಾದಂತೆ ನಾನೇ ನಾನು ನೀ
ಬಾಕಿ ಮಾತೇನು ಸಾಲದ ಇಡೀ ದಿನ ಜರೂರಿ ಮಾತಿಗೆ ಕಾದಿದೆ ಮನ ಮನ ಅಪಾರ ಪ್ರೀತಿಗೆ ಮಾಡಬೇಕಿಲ್ಲ ಆಡಿದೀನಿ ಸಾಕು ನೀನೀಗ ಬಂದರೇನೆ ಅಗೋಚರ ಅಗೋಚರ ನ ಕೇಳಬಲ್ಲೆ ನಿನ್ನ ಇಂಚರ ಥ್ಯಾಂಕ್ ಯು ಅರ್ಪಿತಾ ಅವರೇ. ಈಗ ನಿಶ್ಚಯ್ ಸರದಿ. ಸೊ ನಿಶ್ಚಯ್, ಯಾವ ಹಾಡು 2025 ಮತ್ತೆ ಮತ್ತೆ ತಾವು ಕೇಳಿದ್ದು ತಮ್ಮ ಇಷ್ಟಪಟ್ಟ ಸಾಂಗ್ ಯಾವುದು? ಈ ಹಾಡು ಬಂದು ಕೆಲವು ಸಮಯ ಆದರೂ ಕೂಡ ಈಗಲೂ ಟ್ರೆಂಡಿಂಗ್ನಲ್ಲಿದೆ. ಇದರ ಲಿರಿಕ್ಸ್ ಆಗಿರ್ಬೋದು, ಕಂಪೋಸಿಷನ್ ಆಗಿರ್ಬೋದು, ಎಲ್ಲ ಸಿಂಗರ್ಸ್ಗೂ ಅಂದರೆ ಹತ್ತಿರ ಆಗುವಂಥ ಹಾಗೆ ಆಡಿಯನ್ಸು ಕೂಡ ಎಂಜಾಯ್ ಮಾಡುವಂಥ ಹಾಡು. ಇನ್ನೂ ಬೇಕಾಗಿದೆ ಎಂಬ ನಾವು ಇದನ್ನ 2025 ಇನ್ನೂ ಬೇಕಾಗಿದೆ ಅಂತ ಅನ್ಕೊಬಹುದಾ? ಹೌದು, ನೆನಪುಗಳು ಮತ್ತೆ 26ಗೂ ಹಾಗೆ ಕಂಟಿನ್ಯೂ ಆಗಲಿ ಅಂತ. ಸೂಪರ್ ಸೂಪರ್. ಸೊ ಕೇಳಿ ಬರೋಣ ಹೇಗಿರುತ್ತೆ ಹಾಡು ಅಂತ. ಎಸ್. ಒಲವು ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ. ಸೋಗಿನ ಮೌನ ತಂಗಾರೇನು ಹಾಡಾಗಿದೆ, ಇನ್ನೂನು ಕೇಳೋದಿದೆ, ನನಗೆ ಇನ್ನೂನು ಕೇಳೋದಿದೆ, ಇನ್ನೂನು ಹೇಳೋದಿದೆ, ನನಗೆ ಇನ್ನೂನು ಕೇಳೋದಿದೆ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുളാಗಿ ನಾನು ನಿನಗಾಗಿ ಕಾದೆ, ಈ ಮೌನವೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕರೆ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರೋ, ಇನ್ನೂನು ಬೇಕಾಗಿದೆ.
ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಸೋಗಿನಿಲ್ಲ ಮೌನ ತಂಗಾನೇನು ಹಾಡಾಗಿದೆ ಇನ್ನೂನು ಹೇಳೋದಿದೆ ನನಗೆ ಇನ್ನೂನು ಕೇಳೋದಿದೆ ಇನ್ನೂನು ಹೇಳೋದಿದೆ ನನಗೆ ಇನ್ನೂನು ಕೇಳೋದಿದೆ. ಆಹಾ, ನಮಗೂ ಇನ್ನೂ ಕೇಳೋದಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, 2025 ಬಗ್ಗೆ ಮಾತನಾಡಬೇಕಾದ್ರೆ ನಿಶ್ಚಯ್ SL ಭೈರಪ್ಪ ಅವರಿಗೆ ಒಂದು ಟ್ರಿಬ್ಯೂಟನ್ನು ಸಲ್ಲಿಸಿದ್ರು. ಅದೇ ರೀತಿ HS ವೆಂಕಟೇಶ್ ಮೂರ್ತಿ ಅವರು ಪ್ರಾಯಶಃ ಅವರ ಬರವಣಿಗೆಯಲ್ಲಿ ನಮಗೆ ತುಂಬ ಕಾಡೋದು ಭಾವಗೀತೆಗಳು. ಎಷ್ಟೊಂದು ಗೀತೆಗಳನ್ನು ನಾವು ಸಂಭ್ರಮಿಸಿ ಕೇಳಿದ್ದೀವಿ. ಭಾಗ್ಯಶ್ರೀ ತಮ್ಗೆ ಅವ್ರ ಮುಂದೆ ಹಾಡೋ ಅವಕಾಶ ಸಿಕ್ಕಿದೆ, ಹಾಡೋ ಅವಕಾಶ ಸಿಕ್ಕಿದೆ, ಜೊತೆಗೆ ಭೇಟಿ ಮಾಡಿದ್ದೀನಿ ಕೂಡ. ಅವರ ಹಾಡನ್ನ ಅವ್ರ ಮುಂದೆನೇ ಡೆಡಿಕೇಟ್ ಮಾಡುವಂತಹ ಅವಕಾಶ 2-3 ಸರಿ ಸಿಕ್ಕಿತ್ತು ನನಗೆ. ಅವರನ್ನು ಭೇಟಿ ಮಾಡಿ, ನಿಮಗೆ ಗೊತ್ತಿರೋ ಹಾಗೆ ಸುಗಮ ಸಂಗೀತ ಕ್ಷೇತ್ರದ ಧೀಮಂತ ಕವಿ ಅವರು. ಬರೆದಿರುವಂಥ ಎಷ್ಟೋ ಕೃಷ್ಣನ ಹಾಡುಗಳು ನಮ್ಮಂಥ ಸುಗಮ ಸಂಗೀತ ಕಲಾವಿದರಿಗೆ ತುಂಬ ಸ್ಫೂರ್ತಿ ಕೊಡುತ್ತೆ. ಆದರೆ ಆ ಕೃಷ್ಣನನ್ನು ನೆನೆಯೋದ ಅಂದರೆ ನಿಮಗೆ ಗೊತ್ತಿರುವ ಹಾಗೆ HSV ಅವರು ಜಾಸ್ತಿ ಕೃಷ್ಣನ ಕುರಿತಾಗಿ ಹಾಡುಗಳನ್ನು ಬರೆದಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಬರೆದಿರುವಂತಹ ಒಂದು ಅದ್ಭುತವಾದ ಗೀತೆ, ಮನುಷ್ಯತ್ವವನ್ನು ಮನುಷ್ಯ ಹೇಗಿರಬೇಕು ಅನ್ನೋದನ್ನು, ಒಂದು ಮನುಷ್ಯತ್ವವನ್ನು ತೋರ್ಪಡಿಸುವಂತಹ ಒಂದು ಗೀತೆ. ಅದನ್ನು ರಾಘವೇಂದ್ರ ಬೀಜಾಡಿ ಅವರು ಅದ್ಭುತವಾದ ರಾಗ ಸಂಯೋಜನೆ ಮಾಡಿದ್ದಾರೆ. ಭಾವಗೀತೆಯಲ್ಲಿ ಎಲ್ಲರ ಮೊಬೈಲಲ್ಲಿ ಇರುವಂತಹ ಹಾಡು ಅಂತಲೂ ಹೇಳ್ಬೋದು ಇದು. ಸೊ ಆ ಹಾಡನ್ನು ಈಗ ಖಂಡಿತ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನುಡಲ ತಾರೆಗಳ ಗೂಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ತನ್ನೊಡಲ ತಾರೆಗಳ ಗೂಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಭಾಗ್ಯಶ್ರೀ ಹಾಡು ಕೇಳ್ತಾ ಇದ್ರೆ HSV ಅವರ ನಗುವಿನ ಮುಖಾನೇ ನಮ್ಮ ಕಣ್ಮುಂದೆ ಬರುತ್ತೆ ಅಲ್ವಾ. ಸೊ ನಮ್ಮ ಹೊಸ ತಲೆಮಾರಿನ ಪ್ರತಿಭೆಗಳು ಯಾರೇ ಇದ್ರೂ ಕೂಡ HSV ಅವರ ಕಂಪೋಸಿಟ್ ರಚನೆ ಅಂತ ಬಂದಾಗ ಅವ್ರದ್ದೊಂದು ನಗು ಮುಖದ ಫೋಟೋ ಹಾಕಿರ್ತಾರೆ. ಸೊ ಹಾಗಾಗಿ ಅವರ ಆ ನಗು ಮುಖನ ನಮ್ಮೆಲ್ಲರ ಮನಸ್ಸು ಚಿರಸ್ಥಾಯಿ ಆಗಿರುತ್ತೆ. ಇವತ್ತಿಗೆ ಯಂಗ್ಸ್ಟರ್ಸ್ಗೆ
ಕಾದಂಬರಿ ಅಂತ ಬಂದಾಗ ಪೂರ್ಣಚಂದ್ರ ತೇಜಸ್ವಿ ಅವರು, ಹ. ಹಾಡುಗಳು ಅಂತ ಬಂದಾಗ HSV ಅವರು. ಎಸ್ಪೆಷಲಿ ಸುಗಮ ಸಂಗೀತದಲ್ಲಿ. ಅಲ್ವಾ? ಸುಗಮ ಸಂಗೀತದಲ್ಲಿ ಅದೇ ಅಂಥ ಬಹಳಷ್ಟು- ಧೀಮಂತ ಕವಿನ ನಾವು ಕಳ್ಕೊಂಡ್ವಿ. ನಾನು ಈ ಹಾಡಿನ ಮೂಲಕ HSV ಅವರಿಗೆ ಒಂದು ಪ್ರಣಾಮವನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಹಾಡುಗಳ ಮುಖೇನ ನಮ್ಮೆಲ್ಲರಲ್ಲೂ ಅವ್ರು ಯಾವಾಗಲೂ ಜೀವಂತ. ನಿಶ್ಚಯನ್ ವಿಶಾಖ್, ನೀವು ಸ್ವಲ್ಪ ಇನ್ನ ಯಂಗೆಸ್ಟ್ ಜನರೇಷನ್ ಆಗಿರೋದ್ರಿಂದ ಯಾವ್ದಾದ್ರು 2 ಸಾಲು ಹಾಡ್ಬೋದಾ HSV ಅವ್ರಿಗೋಸ್ಕರ? ನಮ್ದಿಬ್ರದ್ದು ಸೇರಿ ಒಂದು ಕನೆಕ್ಷನ್ ಇದೆ HSV ಅವ್ರದ್ದು. ಹ. ಚಂದ್ರಸ್ಮಿತಾ ಅಂತ ನನ್ನ ಗುರುಗಳು ಕೂಡ ಇವರ ಗುರುಗಳು ಕೂಡ ಸುಪ್ರಿಯಾ ರಘುನಂದನ್ ಅವರ ಹಸ್ಬೆಂಡ್ ರಘುನಂದನ್ ರವರ ಕಂಪೋಸಿಷನ್ ಅಲ್ಲಿ ಮೂಡಿ ಬಂದ. ಹ. ಹಾಗೆ ಅವ್ರು ಹಾಡಿರುವಂತಹ ಒಂದು ಹಾಡು ಗುಡಿಸಲಂತ ಗುಡಿಯಲ್ಲುಂಟು, ಆ ಸಾಲುಗಳನ್ನೆಲ್ಲರೂ ಕೇಳಿರ್ತಾರೆ. ಬಟ್ ಆ ಆಲ್ಬಮ್ ಅಲ್ಲಿ ಆ ಹಾಡೊಂದು ಒಂದು ಅಂದ್ರೆ ಪ್ರತ್ಯೇಕವಾದ ಇಡೀ ಆಲ್ಬಮೇ ಒಂದು ಸಂಭ್ರಮದ ತರ, ಒಂದೊಂದು ಹಾಡು ಕೂಡ ಒಂದೊಂದು ವಿಶಿಷ್ಟವಾಗಿದೆ. Okay. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಹಾಡು ಏನಕ್ಕೆ ಅಂದ್ರೆ ಸಾಹಿತ್ಯಿಕವಾಗ್ಲೂ ಅದ್ರ ಜೊತೆಗೆ ಸಂಗೀತವಾಗಿಯೂ More ಬಹಳಷ್ಟು powerful ಅಂತ. ಕೇಳಿದ ತಕ್ಷಣ ಮನಸ್ಸಿಗೆ ನಾಟುವಂತಹ ಸಂಯೋಜನೆ ಹಾಗೂ ರಚನೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಒಂದು ಪಲ್ಲವಿನ ಹ. ಗುಡಿಸಲಂಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ, ಗುಡಿಸಲಂಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ, ಗರ್ಭಗುಡಿಯ ಕತ್ತಲಲ್ಲಿ ಗರ್ಭಗುಡಿಯ ಕತ್ತಲಲ್ಲಿ ಉರಿವ ಬೆಳಕಿನ ತೆನೆ, ಉರಿವ ಬೆಳಕಿನ ತೆನೆ, ಸಾವಿರಾರು ಪ್ರಾರ್ಥನೆ, ಗುಡಿಸಲಂಥ ಗುಡಿಯಲುಂಟು ಸಾವಿರಾರು ಪ್ರಾರ್ಥನೆ, ಸಾವಿರಾರು ಪ್ರಾರ್ಥನೆ. ಈ ಭಾವಗೀತೆ ರಚನೆ ಮಾಡಿರೋದ್ರಲ್ಲಿ ಒಂದು ವಿಶೇಷತೆ ನೋಡಿ. ಈಗ ನಾವು ಸಿನಿಮಾ ಹಾಡುಗಳೆಲ್ಲ ಕೇಳ್ತಾ ಹೋದಾಗ ಇದು ಏಕತಾನತೆ, ಮೊನಟಾನಸ್, ಎಲ್ಲೋ ರಿಪಿಟೇಟಿವ್ ಅಂತ ಅನ್ಸುತ್ತೆ. ಆದರೆ ಈ ಕವಿಗಳೆಲ್ಲ ಎಂತೆಂಥ ಪದಪ್ರಯೋಗ, ಜೊತೆಗೆ ನಾವು ಆ ಭಾವವನ್ನು ರಿಪಿಟೇಟಿವ್ ಅನ್ಸೋದಿಲ್ಲ ಅಲ್ವಾ? ಯಾಕೆ ಅಂತ ನಂಗೆ ಅನ್ಸುತ್ತೆ ಅಂದ್ರೆ, ಕೆಲವ್ರು ಹೇಳೋದು ಕೇಳಿದ್ದೀನಿ, ಶಂಕರ್ ಶಾನ್ಭೋಗ್ ಸರ್ ಟೀಮಲ್ಲಿ ನಾನು, ಅವ್ರು ಹೇಳ್ತಾರೆ ವೇದಿಕೆ ಕಾರ್ಯಕ್ರಮಗಳಲ್ಲಿ, ಯಾವತ್ತು ಸಂಗೀತ ಅನ್ನೋದು ಸಾಹಿತ್ಯವನ್ನ ಜನರಿಗೆ ಮುಟ್ಟಿಸುವ ಮಾಧ್ಯಮ ಆಗಿರ್ಬೇಕು ಯಾವತ್ತು ಸಂಗೀತ ಅಂತ ಹೇಳ್ತಾರೆ, ಸಂಯೋಜನೆ ಅನ್ನೋದು. ಸೊ ಅದು ಭಾವಗೀತೆಗಳಲ್ಲಿ ತುಂಬಾ ಚೆನ್ನಾಗಿ ಪಾಲಿಸ್ತಾರೆ. ಅಶ್ವಥ್ ಅವರ ಕಂಪೋಸಿಷನ್ ಆಗಿರ್ಬೋದು, ಮೈಸೂರಣ್ಣ ಸ್ವಾಮಿ ಅವರ ಸಂಯೋಜನೆ ಆಗಿರ್ಬೋದು, ಸಾಹಿತ್ಯ ಏನ್ ಕೇಳತ್ತಲ್ವಾ ಅದು ಸಂಯೋಜನೆ ಜನರಿಗೆ ಮುಟ್ಟಿಸುತ್ತೆ. ಅದಕ್ಕೆ ಇವತ್ತಿಗೂ ಇದು ನೋಡಿ ಎಂತ ಅದ್ಭುತ ಭಾವಗೀತೆ ಸಾಹಿತ್ಯ. ಅಂತ ಅದಕ್ಕೆ ತಾನೇ ಹೆಸರಿರೋದು. ನಮ್ಮ ಭಾವನೆಯನ್ನ ವ್ಯಕ್ತಪಡಿಸುವಂತದ್ದು ಒಂದು ಮಾಧ್ಯಮ ಅದು. ಎಲ್ಲಾ ಚಿತ್ರಗೀತೆಗಳಿಗೂ ಮಿಗಿಲಾಗಿ ನಿಲ್ಲುವಂತದ್ದು. ನಿಶ್ಚಯ ಏನು ಹೇಳ್ತೀರಿ ಪಾಪ? ಅಂದ್ರೆ ಇದೇ ಹಾಡಲ್ಲಿ ಗುಡಿಯ ತುಂಬಾ ಭಕ್ತವೃಂದ, ಕಣ್ಣ ತುಂಬ ಕಂಬನಿ ಅಂತ ಕೇಳಿಸಿದೆ. ಅಂದ್ರೆ ಈ ಹಾಡನ್ನ ಒಬ್ಬರೇ ಇದ್ದಾಗ ಕೇಳಿದ್ರೆ ಏನು ಅಂದರೆ ಭಕ್ತಿಯ ಜೊತೆಗೆ ದೇವರ ಜೊತೆ ಕನೆಕ್ಷನ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಅರ್ಥಗರ್ಭಿತವಾಗಿ ಈ ಸಾಲುಗಳನ್ನು ಬರೆದಿದ್ದಾರೆ HSV ಅವರು. ಒಂದೊಂದು ನನಗೇನು ಗೊತ್ತಾಯ್ತು ಅಂದರೆ 2025 ನಾವೇನು ಬೀಳ್ಕೊಡ್ತಿದ್ದೀವಿ, ಎಲ್ಲರ ಜೀವನದಲ್ಲೂ ಹರುಷ, ಬೇಸರ, ನೋವು ಇದ್ದೇ ಇರುತ್ತೆ. ಹೋಗೋದು ಹೇಗೂ ಹೋಗ್ತಾ ಇದೆ, ಅದನ್ನು ಖುಷಿಯಿಂದ ಕಳಿಸ್ಕೊಳ್ಳೋಣ, ಮುಂದೆ ಬರೋ ದಿನಗಳನ್ನು ಚೆನ್ನಾಗಿ ನಾವು ಸ್ವಾಗತ ಮಾಡೋಣ ಅನ್ನೋಂತಹ ನಿಲುವಿದೆ. ಅದೇ ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರ ಹಾಡಲ್ಲಿ ಕೇಳ್ತಾ ಇರೋದು. ಓಕೆ, ಸೊ ನಾವು ಯಾರು ಕಾಲನಂತೂ ಹಿಡಿಯೋಕ್ಕಾಗೋದಿಲ್ಲ ಅಲ್ವಾ? ಸೊ ನೀವು ಯಾರು ಹಿಡಿತೀರಾ? ಖಂಡಿತ ಆಗಲ್ಲ, ಆದರೆ ಸಂಗೀತದಲ್ಲಿ ಒಂದು ಸ್ವಲ್ಪ ಇಟ್ಕೊಬೋದು. ಓಕೆ, ಅಂದರೆ ನಿಮ್ಮ ಹಾಡನ್ನು ಕೇಳೋಕೆ ಇಚ್ಛೆ ಪಡೋರ ಕಾಲವನ್ನ ನೀವು ಹಿಡಿಬೋದು. ಬದುಕು ಜಟಕಾ ಬಂಡಿ ಅಂತ ಅದಕ್ಕೆ ತಾನೇ ಹೇಳ್ತಿರೋದು. ನಾವು ಓಡ್ತಾ ಇರಬೇಕು, ಕಾಲ ಬದಲಾಗ್ತಾ ಇರುತ್ತೆ, ವರ್ಷಗಳು ಉಳ್ತಾ ಇರುತ್ತೆ. ನಾವು 25 ನಾವು ಮುಗಿಸೋ ಕ್ಷಣಕ್ಕೆ ಬಂದಿದ್ದೀವಿ. ಖಂಡಿತ ಮತ್ತೆ ನಾವು 2 ಡೇಟ್ ಬರೀಬೇಕಾದ್ರೆ 2025 ಅಂತ ರಿಪೀಟೆಡ್ ಆಗಿ ಬರಿತೀವಿ ಅಲ್ವಾ ಅರ್ಪಿತ್ ಅವರೇ? ಹೌದು, 2025ರಲ್ಲಿ ಏನೇ ನಡೆದಿರುತ್ತೋ ಅದು 26, 27ರಲ್ಲಿ ಬದಲಾಯಿಸೋಕ್ಕಾಗಲ್ಲ. ಆ ಇನ್ಸಿಡೆಂಟಲ್ಲಿ ಏನೇ ನಡೆದ್ರು 26ರಲ್ಲಾದರೂ ಇರಲಿ, 27ರಲ್ಲಾದರೂ ಇರಲಿ, 25 ಇಂಥ ದಿನದಲ್ಲಿ ನಡೆದಿದ್ದು ಅಂತಲೇ ಬರಿತೀವಿ. ಎಲ್ಲರಿಗೂ ಒಂದೊಂದು ಮೆಮೊರಬಲ್ ಮೂಮೆಂಟು ಅಥವಾ ಏನೇ ಆಗಲಿ ಒಂದು ಮೂಮೆಂಟ್ ಆದರೂ ವರ್ಷಕ್ಕೆ ಒಂದಾದರೂ ಆಗಿರುತ್ತೆ. ಅದನ್ನು 20 ವರ್ಷ 30 ವರ್ಷ ಅದರಲ್ಲಿ ನೆನೆಸ್ಕೊಂಡ್ರೂ ಅದು 25ರಲ್ಲಿ ನಡೆದಿದ್ದು, 24ರಲ್ಲಿ ನಡೆದಿದ್ದು ಅಂತಲೇ ಹೇಳ್ತೀವಿ. ಓಕೆ, ಸೊ ಯಾಕೆ ನಾವು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ ಒಂದು ಪ್ರೇಕ್ಷಕರಿಗೆ ಹೇಳಬಾರ್ದು ಅಂತ. ರೆಡಿ? ಖಂಡಿತ ಹಾಡುವ ಸೂಕ್ತವಾದ ಹಾಡು. ಓಕೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ,
ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು, ಎಲ್ಲಿರಲಿ ನಮ್ಮ ಊರದೆ ನಮಗಿನ್ನೂ ಯಾರ ಹಂಗಿದೆ ಬಾಳೆಲ್ಲ ಆನಂದ ಒಂದೇ. ನೂರೆಂಟು ಮಾತುಗಳಿಗೆ ನೂರಾರು ಆಸೆಗಳೇಕೆ, ಎದುರಲ್ಲಿ ನೀನು ನಿಂತರೆ ಕಣ್ಣಲ್ಲಿ ಕಣ್ಣು ಬೆರೆತರೆ ನಾನಿಂದು ಹೊಸ ಲೋಕ ಕಂಡೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಎಂದೆಂದೂ ಕೇಳಲು ನಮಗೆ ಬೇರೇನು ಬೇಡವು ನಮಗೆ, ಒಲವೊಂದೇ ನಮಗೆ ದೇವರು, ಇನ್ನಾರು ನಮಗೆ ಕಾಣರು ನಮಗಿನ್ನು ಸರಿಸಾಟಿ ಯಾರು. ಎಂದೆಂದೂ ಮುಗಿಯದೇ ಇರಲಿ ಈ ಪಯಣ ಸಾಗುತ್ತಲಿರಲಿ, ನಗು ನಗುತ್ತಾ ಹೀಗೆ ಮಾಡುವ, ಒಂದಾಗಿ ಮುಂದೆ ಹೋಗುವ ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಒಂದಂತೂ ನಿಜ, ನಿಮ್ಮಿಂದ ಚಂದನನ, ಚಂದನನಿಂದ ನಿಮ್ಮನ್ನ ಬೇರೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಚಂದನ ಸಾಕಷ್ಟು ಪ್ರೋಗ್ರಾಮ್ನ ಬಂದು ನೀವು ಚಂದ ಮಾಡಿದ್ದೀರಿ ಅಲ್ವಾ? ಆ್ಯಕ್ಚುಲಿ ವಿ ಆರ್ ಬ್ಲೆಸ್ಡ್. ಯಾಕಂದರೆ ಪ್ರತಿ ಒಂದು ದೂರದರ್ಶನದ ಮರೆಯದ ಮಾಣಿಕ್ಯದಿಂದ ಹಿಡಿದು ತಟ್ಟಂತ ಹಿಡಿಯಿಂದ ಹಿಡಿದು ಮಧುರ ಮಧುರ ಮಂಜುಳ ಗಾನ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಸೊ ವಿ ಆರ್ ಸೋ ಬ್ಲೆಸ್ಡ್. ನಾವು ಚಂದ ಮಾಡಿದೀವಿ ಅನ್ನೋಕ್ಕಿಂತ ಚಂದನ ನಮಗೆ ಚಂದ ಮಾಡಿಸಿ. ಈಗ ತಾನೇ ಹಾಡಿದ್ವಲ್ಲ, ಎಂದೆಂದೂ ಮುಗಿಯದಿರಲಿ ಈ ಪಯಣ ಸಾಗುತ್ತಲಿರಲಿ. ಅದೇನ್ ಗೊತ್ತಾ, ನಿಮ್ಮ ಮ್ಯೂಸಿಕಲ್ ಜರ್ನಿ ಇರೋ ತನಕ ಈ ಅಸೋಸಿಯೇಷನ್ ಇದ್ದೇ ಇರುತ್ತೆ. ನಾನು ಕ್ವಿಕ್ ಆಗಿ ಒಂದೊಂದು ಪದ ಹೇಳ್ತೀನಿ, ಒಬ್ಬೊಬ್ರು ಆ ಕ್ಷಣಕ್ಕೆ ನೀವು ಒಂದೊಂದು ಲೈನ್ ಹಾಡಬೇಕು. ಇದೆ ಆಯ್ತಾ? ಇದೊಂಥರ ರ್ಯಾಪಿಡ್ ಸಿಂಗಿಂಗ್ ಅಂತ ಅನ್ಕೋಬಹುದು. ಹೌದು. ಹೊಸ ಕಂಪೋಸಿಷನ್ ಇಲ್ಲ ಇಲ್ಲ ಇಲ್ಲ, ಮೂಲ ರಾಗ ಸಂಯೋಜನೆಯ ಗೀತೆಗಳನ್ನೇ ಹಾಡಬೇಕು. ಆ ಥರದ್ದೇ ಕೇಳ್ತೀನಿ. ಹಾ ಹೌದು. ಇಲ್ಲ, ನಾನೊಂದು ಪದ ಕೊಡ್ತೀನಿ, ಆ ಪದಕ್ಕೆ ಸಂಬಂಧಿತ ಹಾಡುಗಳನ್ನ ಹಾಡಬೇಕು. ಸೊ ಭಾಗ್ಯಶ್ರೀ, ನಿಮ್ಮ ಪದ ಅಮ್ಮ. ಎಷ್ಟೋ ಸರಿ ಹಾಡಿದ್ದೀನಿ ಇಲ್ಲೇ ಕೂಡ ಈ ಹಾಡನ್ನ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಆಹಾ. ಅರ್ಪಿತಾ ಅವರೇ, ನಿಮ್ಮ ಪದ ಹಸಿರು. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ, ನಿನ್ನ ಹಾಗೆ ಕೊಡಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೇ. ಆಹಾ. ವಿಶಾಖ್, ನಿಮ್ಮ ಪದ ಕನ್ನಡ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸೂಪರ್. ನಮ್ಮ ನಿಶ್ಚಯಿಗೆ ಮಂಡ್ಯ. ಮಂಡ್ಯ ಅಂದ್ರೆ ಅಂಬರೀಷ್ ಅವರು. ಓಕೆ. ಮಂಡ್ಯದ ಗಂಡು ತುತ್ತೂರು 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 ಮುತ್ತಿನ ಚಂಡು, ನಾವು ನಿಮ್ಮೂರ ಬಂದು ನಿಮ್ಮ ಮರೆಯೋಲ್ಲ ಎಂದು. ಎಲ್ಲರೂ ರ್ಯಾಪಿಡ್ ಸಿಂಗರ್ಸ್ ಅಂತ ಪ್ರೂವ್ ಮಾಡಿ ಆಯ್ತು. ಸೊ ಕಾರ್ಯಕ್ರಮದ ಕಡೆಯಲ್ಲಿ ಯಾವ ಗೀತೆನ ಹಾಡ್ತಿದ್ದೀರಾ? ಇವರು ಅಂಬರೀಷ್ ಅವರ ಮಂಡ್ಯದ ಗಂಡು ಹಾಡನ್ನ ಹಾಡಿದ್ರು. ನಾವು ಅಂಬರೀಷ್ ಅವರ ಒಂದು ಹಾಡಿಂದನೇ ಮುಗಿಸೋಣ. ತಿರುಗುಬಾಣ ಕೊಡ್ತಿದ್ದೀರಾ? ತಿರುಗುಬಾಣ ಸಿನಿಮಾದ ಒಂದು ಜನಪ್ರಿಯವಾದಂತಹ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು ಹಾಡಿರುವಂತಹ ಇದೇ ನಾಡು ಇದೇ ಭಾಷೆ ಹಾಡಿಂದ. ಆಹಾ. ಈ ಮಣ್ಣಲ್ಲಿ ನಾನು ಹುಟ್ಟುವೆ, ಏನೇನು ಕಷ್ಟವೇ ಬರಲಿ ಸಿರಿಗನ್ನಡ ತಾಯಿ ದುಡಿವೆ,
ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಧನ್ಯವಾದ. ಆಹಾ, ಕನ್ನಡ ಮಣ್ಣಿಗಿರೋ ಶಕ್ತಿನೇ ಅದು. ಮತ್ತೆ ಮತ್ತೆ ನಾವು ಇದೇ ಮಣ್ಣಲ್ಲಿ ಹುಟ್ಟಬೇಕು ಅಂತ ಅನಿಸುತ್ತೆ. ಪ್ರಾಯಶಃ ವಿಶಾಖಾಗಲೇ ಹೇಳ್ತಿದ್ದೆ ನೋಡಿ, ಹಳೆ ಹಾಡುಗಳನ್ನು ನಾವು ಕೇಳೋಷ್ಟು ಸಂದರ್ಭ ಎಲ್ಲವೂ ಕೂಡ ನಮಗೆ ನಮ್ಮ ಮಣ್ಣನ್ನು, ನಮ್ಮ ಸಿನಿಮಾಗಳನ್ನು, ನಮ್ಮ ಕುಟುಂಬವನ್ನು ಮತ್ತಷ್ಟು ಪ್ರೀತಿಸೋ ರೀತಿನೇ ಮಾಡುತ್ತೆ. ಹೌದಲ್ಲ? ಇವತ್ತಿಗೂ ನಾವು ಮೌಲ್ಯಗಳು ಅಂತ ಬಂದಾಗ ಹೊಸ ಹಾಡುಗಳನ್ನ ಹಾಡಲ್ಲ, ಹಳೆ ಹಾಡುಗಳನ್ನೇ ಹಾಡ್ತೀವಿ. ಯಾವಾಗಲೂ ಉಳಿಯೋ ಹಾಡುಗಳು ಅದೇನೆ. 2025 ಬೀಳ್ಕೊಡುವಲ್ಲಿ ನೀವೆಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ಪ್ರೇಕ್ಷಕರ ಮನಸ್ಸನ್ನು ರಂಜಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯಶ್ರೀ ಗೌಡ ಅವರೇ. ಧನ್ಯವಾದಗಳು ಸ್ನೇಹ. ಯಾಕಂದರೆ 2025ನ ಕೊನೆ ಮಾಡುವಂತಹ ಈ ಶುಭ ಸಂದರ್ಭದಲ್ಲಿ ಶುಭೋದಯ ಕರ್ನಾಟಕದ ಹೊಸ ಕಾನ್ಸೆಪ್ಟಲ್ಲಿ ನಮ್ಮನ್ನು ಇನ್ಕ್ಲೂಡ್ ಮಾಡಿ ಹಾಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಧನ್ಯವಾದಗಳು ಅರ್ಪಿತಾ ವೇಣು ಅವರೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸ್ಪೆಷಲ್ ಇವೆಂಟ್ಸಲ್ಲೂ ನಮ್ಮನ್ನು ಕರೆದು ಹಾಡಿಸ್ತಾ ಇದ್ದೀರಾ. ಈ ಸ್ಪೆಷಲ್ ಇವೆಂಟ್ಸಲ್ಲೂ ಈ ಸ್ಪೆಷಲ್ ಮೂಮೆಂಟ್ನ ನಮಗೆ ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಧನ್ಯವಾದಗಳು ವಿಶಾಖ್ ನಾಗ್ಲಾಪುರ ಅವರೇ. ಅದೇ 2025 ಬೀಳ್ಕೊಡುವ ಒಂದು ಕಾರ್ಯದಲ್ಲಿ ನಮ್ಮೊಟ್ಟಿಗೆ ನೀವು ಭಾಗಿಯಾಗಿದ್ದೀರಾ. ನಿಮಗೂ ಧನ್ಯವಾದ. ಚಂದನ ವಾಹಿನಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ನಿಶ್ಚಯ್ ಜೈನ್. ತುಂಬ ಹೃದಯದ ಧನ್ಯವಾದಗಳು ದೂರದರ್ಶನಕ್ಕೆ, ಹಾಗೆ ತಮಗೂ ಕೂಡ ನಮ್ಮನ್ನೆಲ್ಲ ಇಷ್ಟೊಂದು ಲೈವ್ಲಿ ಆಗಿ ಇಟ್ಕೊಂಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ವೀಕ್ಷಕರೇ, 2025 ಬೀಳ್ಕೊಡ್ತಿದ್ದೀರಿ. ಅದನ್ನು ಹಾಡಿನ ಮುಖೇನನೇ ಬೀಳ್ಕೊಡ್ಲಿ ಅನ್ನೋದು ನಮ್ಮ ಮನದಾಸೆ ಆಗಿತ್ತು. ಇದೀಗ ನೀವು ಕೂಡ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೀರಿ. ಮುಂದೆ 2026 ಬರಮಾಡ್ಕೊಳ್ತಾ ಇದ್ದೀವಿ. ಹೊಸ ವರ್ಷದ ಆರಂಭದಲ್ಲಿ ಶುಭೋದಯ ಕರ್ನಾಟಕದಲ್ಲಿ ಮತ್ತಷ್ಟು ಗೀತೆಗಳೊಂದಿಗೆ ಸಿಗೋಣ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.